ಆಕಾಶವಾಣಿ ಮಂಗಳೂರು. ಬಾನುಲಿ ಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತಾ ಸರಣಿ. ಬಾನುಲಿ ಶಾಲೆ ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ ಜ್ಞಾನ ಗಂಗೆಯ ಶಾಲೆ. ಬಾನುಲಿ ಶಾಲೆ ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ ಜ್ಞಾನ ಗಂಗೆಯ ಶಾಲೆ. ಕಲಿಯೋಣ ಬನ್ನಿ ಗೆಳೆಯರೇ, ತಿಳಿಯೋಣ ಬನ್ನಿ ಗೆಳೆಯರೇ, ಕಲಿಯೋಣ ಬನ್ನಿ ಗೆಳೆಯರೇ, ತಿಳಿಯೋಣ ಬನ್ನಿ ಗೆಳೆಯರೇ. ಇಂದಿನ ಈ ಸರಣಿಯಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳುವಿರಿ. ವಿಷಯ ತೃತೀಯ ಭಾಷೆ ಹಿಂದಿ. ಭಾಗವಹಿಸುವವರು ಸರ್ಕಾರಿ ಪ್ರೌಢಶಾಲೆ ಮಳಲಿ ಇಲ್ಲಿನ ಸಹಶಿಕ್ಷಕರಾದ ಎಂಎಸ್ ಮಹೇಶ್ ಮತ್ತು ಸರ್ಕಾರಿ ಪ್ರೌಢಶಾಲೆ ಅಂಬ್ಲಮೊಗರು ಇಲ್ಲಿನ ಸಹಶಿಕ್ಷಕರಾದ ನಾಗರಾಜ್ ಜೆ. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 22119999, ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಈಗ ನೇರವಾಗಿ ಸ್ಟುಡಿಯೋದತ್ತ. ಕೇಳುಗರೆ, ಬಾನುಲಿ ಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆಯ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಶ್ರೋತೃಗಳೇ, ಇವತ್ತಿನ ವಿಷಯ ತೃತೀಯ ಭಾಷೆ ಹಿಂದಿ. ಈ ವಿಷಯದ ಕುರಿತು ಕೇಳುಗರ ಅಂದರೆ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ನಮ್ಮ ಜೊತೆಗಿದ್ದಾರೆ ಸರ್ಕಾರಿ ಪ್ರೌಢಶಾಲೆ ಮಳಲಿ ಇಲ್ಲಿನ ಸಹಶಿಕ್ಷಕರಾಗಿರುವಂತಹ ಎಂಎಸ್ ಮಹೇಶ್, ಹಾಗೆಯೇ ಅಂಬ್ಲಮೊಗರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಹಶಿಕ್ಷಕರಾಗಿರುವಂತಹ ನಾಗರಾಜ್ ಜೆ. ಮೊದಲನೇದಾಗಿ ಇಬ್ಬರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಥ್ಯಾಂಕ್ ಯು ಸರ್. ಶ್ರೋತೃಗಳೇ, ಈ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೇಳೋದಕ್ಕೆ ಇರುವಂತಹ ದೂರವಾಣಿ ಸಂಖ್ಯೆಗಳನ್ನು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. 22119999, ಮತ್ತೊಂದು ಸಂಖ್ಯೆ 22222611, ಇನ್ನೊಂದು 22236111. ಇವೆಲ್ಲವೂ ಲ್ಯಾಂಡ್ಲೈನ್ ಸಂಖ್ಯೆಗಳು. ಇದಕ್ಕೆ ನೀವು ಬಳಸಬೇಕಾದಂಥ STD ಕೋಡ್ ಸಂಖ್ಯೆ 0824. ಹಾಗೆಯೇ ಮೊಬೈಲ್ ಸಂಖ್ಯೆ 8277038000. ಸೊ ಇಷ್ಟು ಸಂಖ್ಯೆಗಳು ಲಭ್ಯ ಇರುತ್ತೆ. ಇದಕ್ಕೆ ನೀವು ಕರೆಯನ್ನು ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳಬಹುದು. ಈಗ ಸರ್ ಮಹೇಶ್ ಅವರೇ, ಈಗ ನಾವು ಹಿಂದಿ ಭಾಷೆ ತೃತೀಯ ಭಾಷೆಯ ಬಗ್ಗೆ ಮಾತಾಡ್ತಾ ಈ ಬಾರಿ ಸಿಲೆಬಸ್ಸಲ್ಲಿ ಏನೆಲ್ಲ ಇದೆ, ಇದರ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿಯನ್ನು ಕೊಡಿ. ನಮಸ್ಕಾರ ಎಲ್ಲರಿಗೂ. ಕಳೆದ ವರ್ಷ ಕೋವಿಡ್ ಕಾರಣದಿಂದ ಪರೀಕ್ಷಾ ಪದ್ಧತಿಯಲ್ಲಿ ಸ್ವಲ್ಪ ಬದಲಾವಣೆ ಆಗಿತ್ತು. ಸ್ವಲ್ಪ ಅಲ್ಲ, ಪೂರ್ಣವಾಗಿ ಬದಲಾವಣೆ ಆಗಿತ್ತು. ಆದರೆ ಈ ವರ್ಷ ಕಳೆದ ವರ್ಷದ ಹಿಂದಿನ ವರ್ಷದ ಪರೀಕ್ಷಾ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ. ಸಿಲೆಬಸ್ಸಲ್ಲಿ 70% ಸಿಲೆಬಸ್ಸನ್ನು ಉಳಿಸ್ಕೊಂಡಿದ್ದಾರೆ. ಕಳೆದ ವರ್ಷ ಇದ್ದಷ್ಟೇ ಸಿಲೆಬಸ್ಸನ್ನು ಈ ವರ್ಷ ಉಳಿಸ್ಕೊಂಡಿದ್ದಾರೆ. ಪಾಠಗಳಲ್ಲಿ ಕೆಲವು ಪಾಠಗಳನ್ನು ಈ ವರ್ಷ ತೆಗೆದಿದ್ದಾರೆ. ಅಂದರೆ ಮೌಲ್ಯಮಾಪನಕ್ಕೆ ಇಲ್ಲ. ಯಾವುದೆಲ್ಲ ಇಲ್ಲ? ರೋಬೋಟ್ ಪಾಠ ಭಾಗದಲ್ಲಿ ಬಂದರೆ ರೋಬೋಟ್ ಇಲ್ಲ. ದುನಿಯಾ ಮೇ ಪೆಹ್ಲಾ ಮಕಾನ್, ಬಾಲಶಕ್ತಿ. ಪೂರಕ ವಾಚನದಲ್ಲಿ ಒಂದು ಪೂರಕ ವಾಚನವನ್ನು ಈ ವರ್ಷದ ಪರೀಕ್ಷಾ ಮೌಲ್ಯಮಾಪನಕ್ಕೆ ಇಟ್ಟಿಲ್ಲ, ನಾಗರಿಕೆ ಕರ್ತವ್ಯ. ಈ ರೀತಿ ಬದಲಾವಣೆ ಮಾಡಿಕೊಂಡು 70% ಸಿಲೆಬಸ್ಸನ್ನು ಪಠ್ಯಕ್ರಮವನ್ನು ಉಳಿಸಿಕೊಂಡಿದ್ದಾರೆ. ಈಗ ಒಂದು ಕರೆ ಇದೆ, ಅದನ್ನು ಸ್ವೀಕರಿಸೋಣ. ಹಲೋ ಹಲೋ ಹಲೋ. ಹಾಂ, ಹಲೋ, ನಮಸ್ತೆ, ಹೇಳಿ. ಇದು ಅತ್ತಾವರ ಗೌರ್ಮೆಂಟ್ ಹೈಸ್ಕೂಲಿಂದ ಮಾತಾಡ್ತೀರಾ? ಆದರ್ಶ್ ಅಂತ ಹೇಳಿ. ಆದರ್ಶ್ ಅತ್ತಾವರದಿಂದ. ಹಾಂ, ಹೇಳಿ, ನಿಮ್ಮ ಪ್ರಶ್ನೆ ಏನಿದೆ? ಇದು 10th ಪಬ್ಲಿಕ್ ಎಕ್ಸಾಮಿಗೆ ಇಂಪಾರ್ಟೆಂಟ್ ಕ್ವಶನ್ ಯಾವುದೆಲ್ಲ ಬರ್ತದೆ ಅಂತೇಳಿ ಹಿಂದಿಯಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಇವ್ರು ಕೇಳ್ತಾ ಇದ್ದಾರೆ. ಇದಕ್ಕೆ ಮಹೇಶ್ ಅವರು ಉತ್ತರ ಕೊಡ್ತಾರೆ. ಈಗ ಆದರ್ಶ, ಈ ವರ್ಷದ ಪರೀಕ್ಷಾ ಪದ್ಧತಿ ಈಗಾಗಲೇ ನಿಮಗೆ ತಿಳಿದಿದೆ. 80 ಅಂಕಗಳಿಗೆ ಪರೀಕ್ಷೆ ಆಗ್ತದೆ. ಬಹು ಆಯ್ಕೆಯ ಪ್ರಶ್ನೆಗಳು 8 ಮಾತ್ರ ಇರ್ತದೆ, ಗೊತ್ತಿದೆ. ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ 8 ಅಂಕಗಳಿಗೆ ಬಹು ಆಯ್ಕೆಯ ಪ್ರಶ್ನೆಗಳು ಇರ್ತದೆ. ಅದೇ ರೀತಿ ಪ್ರಶ್ನೆಗಳು ಸಹ ಮಲ್ಟಿಪಲ್ ಚಾಯ್ಸ್ ಆಗಿದ್ದರೆ ನೀವು ಟಿಕ್ ಮಾಡ್ತಾ ಇದ್ದರೆ ಶೇಡಿಂಗ್ ಮಾಡುವಂಥ ಕ್ರಮ ಇತ್ತು. ಈ ವರ್ಷ ಆ ಪದ್ಧತಿ ಇಲ್ಲದ ಕಾರಣ ನಿಮಗೆ ಎಲ್ಲ ಪ್ರಶ್ನೆಗಳನ್ನು ಕಲಿಕೆ ಮಾಡಬೇಕಾಗ್ತದೆ. ಸಾಮಾನ್ಯವಾಗಿ ಪದ್ಯ ಭಾಗದಲ್ಲಿ ಬರೋದಾದರೆ ಮಾತೃಭೂಮಿ, ಅಭಿನವ್ ಮನುಷ್ಯ, ತುಳಸಿ ಕೆ ದೋಹೆ, ಸಮಯ್ ಕಿ ಪಹಚಾನ್, ಸೂರ್ ಶ್ಯಾಮ್, ಕೋಶಿಶ್ ಕರ್ನೆ ವಾಲೋಂ ಕೆ ಕಭಿ ಹಾರ್ ನಹಿ ಹೋತಿ. ಈ ಪದ್ಯಗಳಲ್ಲಿ ಎಲ್ಲ ಪದ್ಯಗಳಲ್ಲೂ ಸಹ
ಒಂದೊಂದು ಪ್ರಶ್ನೆ ಗ್ಯಾರಂಟಿ ಇರ್ತದೆ. ಪದ್ಯಕ್ಕೆ ಬರುವಾಗ ಕೊನೆಯ ಪದ್ಯ, ಅದರಲ್ಲಿ 4 ಗೆರೆ ಕೊಡುವಂಥ ಒಂದು ಪದ್ಯ ಒಂದೇ ಇರುವಂಥದ್ದು. ಹಾಗಾಗಿ ಕಂಠಸ್ಥ ಕೀಜಿಯೇ ಕವಿತಾಂಶ ಪೂರ್ಣ ಕೀಜಿಯೇ ಅಂತ ಕೊಟ್ಟಾಗ ಒಂದೇ ಪ್ರಶ್ನೆ ನಿಮಗೆ ಇರುವಂಥದ್ದು, ಕಲೀಲಿಕ್ಕೆ ಇರುವಂಥದ್ದು ಒಂದೇ, ಅದರಲ್ಲಿ ಆಯ್ಕೆಗಳು ಇರುವುದಿಲ್ಲ. 4 ಗೆರೆ ಕಲಿತ್ರೆ ಸಾಕಾಗ್ತದೆ, ಅದು ಪರೀಕ್ಷೆಗೆ ಬರೀಲಿಕ್ಕೆ ಆಗ್ತದೆ. ಮಾತೃಭೂಮಿಗೆ ಬಂದರೆ ನಿಮಗೆ ಗೊತ್ತಿದೆ, ಪ್ರಾಕೃತಿ ಸೌಂದರ್ಯ ಮತ್ತು ಸ್ವರೂಪ ವರ್ಣನ್ ಕೀಜೆ, ಇವೆರಡು ಪ್ರಶ್ನೆಯಲ್ಲಿ ಒಂದು ಗ್ಯಾರಂಟಿ ಬರ್ತದೆ. ಅದೆರಡು ಕಲಿತ್ರೆ ನಿಮಗೆ ಗ್ಯಾರಂಟಿ 3 ಅಥವಾ 2 ಮಾರ್ಕಿಗೆ ಒಂದು ಪ್ರಶ್ನೆ ಬರ್ತದೆ. ಅಭಿನವ್ ಮನುಷ್ಯ, ಇದರಲ್ಲಿ ಸಾಮಾನ್ಯವಾಗಿ ಇಲ್ಲಿವರೆಗೆ ಕೇಳ್ತಾ ಇರುವಂಥ ಪ್ರಶ್ನೆ ನಿಮಗೆ ಗೊತ್ತಿದೆ, ಮಾನವ ಕಾ ಸಹಿ ಪರಿಚಯ ಕ್ಯಾ ಹೈ. ಅದರೊಟ್ಟಿಗೆ ಭೌತಿಕ ಸಾಧನಾಕ ವರ್ಣನ್ ಕೀಜೆ ಅಂತಲೂ ಸಹ ಬರ್ಬೋದು. ಇದರಲ್ಲಿ 2 ಪ್ರಶ್ನೆಯನ್ನು ಕಲಿತ್ರೆ ನಿಮಗೆ ಒಂದು ಪ್ರಶ್ನೆ ಗ್ಯಾರಂಟಿ ಬರ್ತದೆ. ತುಳಸಿ ಕೆ ದೋಹೆ, ಇದರಲ್ಲಿ 5 ಭಾವಾರ್ಥ ಬರೀಲಿಕ್ಕೆ ಕೇಳ್ತಾರೆ. ಮತ್ತು ಪ್ರಶ್ನೆಗಳನ್ನು ಇದರಲ್ಲಿ ಕೇಳಿದರೆ 1 ಮಾರ್ಕಿಗೆ ಏನಾದರೂ ಒಂದು ಪ್ರಶ್ನೆಯನ್ನು ಕೇಳ್ಬೋದು ಸಾಧ್ಯವಾದರೆ. ಅಂದರೆ ಇಲ್ಲಿ ಈ ವರ್ಷ ನೀಲನಕಾಶೆ ಇದೇ ರೀತಿ ಬರ್ತದೆ ಅನ್ನೋ ಒಂದು ಬ್ಲೂ ಪ್ರಿಂಟ್ ನಮಗೆ ಕೊಡಲಿಲ್ಲ, ಯಾವ ಹಂತದಲ್ಲಿ ಕೊಡ್ತಾರೆ ಅನ್ನೋದು ಕೊಟ್ಟಿದ್ದಾರೆ. ಅಂದರೆ ವಿನ್ಯಾಸದಲ್ಲಿ ಈ ಸರಳತೆಗೆಷ್ಟು, ಸಾಧಾರಣಕ್ಕೆಷ್ಟು, ಕಠಿಣತೆಗೆಷ್ಟು ಅಂತ ಒಂದು ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಕಠಿಣತೆ 10% ಇರೋದ್ರಿಂದ ಈ ವರ್ಷ ನೀವು ಅಭ್ಯಾಸದಲ್ಲಿರುವಂಥ ಪ್ರಶ್ನೆಯನ್ನು ಒಮ್ಮೆ ಪೂರ್ಣ ಓದಿಕೊಂಡ್ರೆ ಆ ಪ್ರಶ್ನೆಗಳನ್ನು ಕರೆಕ್ಟಾಗಿ ಓದ್ಕೊಳ್ಬೇಕು. ಆ ಪ್ರಶ್ನೆಗಳೆಲ್ಲ ಸ್ವಲ್ಪ ಪ್ರಶ್ನೆಗಳನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ಬೋದು, 1-2 ಪ್ರಶ್ನೆಗಳನ್ನು. ಇನ್ನೆಲ್ಲವೂ ಸಹ ಅಭ್ಯಾಸದಲ್ಲಿರುವಾಗೆ ಕೇಳ್ತಾರೆ. ಈಗ ಪಾಠಕ್ಕೆ ಬರುವುದಾದರೆ ಕಾಶ್ಮೀರಿ ಸೇಬಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ, ಬಸಂತ್ ಕಿ ಸಚ್ಚಾಯಿಯಲ್ಲಿ ಸಾಮಾನ್ಯವಾಗಿ ಬಸಂತ್ ಕಾ ಇಮಾನ್ದಾರ್ ಲಡ್ಕಾ ಹೈ ಕೈಸೆ, ಅಥವಾ ರಾಜ್ ಕಿಶೋರ್ ಕಾ ಮಾನವೀಯ ವ್ಯವಹಾರ. ಈ ರೀತಿ ಈ 2 ಪ್ರಶ್ನೆಗಳಲ್ಲಿ ಗ್ಯಾರಂಟಿ ಒಂದು ಪ್ರಶ್ನೆ ಬರ್ತದೆ. ಇಂಟರ್ನೆಟ್ ಕ್ರಾಂತಿಯಲ್ಲಿ ಸೋಷಿಯಲ್ ನೆಟ್ವರ್ಕಿಂಗ್ ಏಕ್ ಕ್ರಾಂತಿಕಾರಿ ಖೋಜ್ ಹೈ, ಮತ್ತು ಅದರಲ್ಲಿ ಹಾನಿ ಮತ್ತು ಲಾಭ, ಇಷ್ಟು ಕಲ್ತ್ಕೊಂಡ್ರೆ ನಿಮಗೆ ಅದರಲ್ಲಿ ಗ್ಯಾರಂಟಿ ಒಂದು ಪ್ರಶ್ನೆ ಬರ್ತದೆ. ಅದು ಪ್ರಶ್ನೆ ಗ್ಯಾರಂಟಿ ಒಂದು ಬರ್ತದೆ, ಅದರೊಟ್ಟಿಗೆ ನಿಮಗೆ ಪ್ರಬಂಧದಲ್ಲೂ ಸಹ ಅದು ಲಾಭ ಆಗ್ತದೆ. ಪ್ರಬಂಧಕ್ಕೂ ಸಹ 4 ಮಾರ್ಕಿಗೆ ಕೇಳ್ತಾರೆ. ಈ ಬಾರಿ ಪೂರ್ವಭಾವಿ ಅಥವಾ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಇಮಾನ್ದಾರಿಕೆ ಸಮ್ಮೇಳನದಲ್ಲಿ 3 ಅಥವಾ 4 ಮಾರ್ಕಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಕರ್ನಾಟಕ ಸಂಪದದಲ್ಲಿ ಗ್ಯಾರಂಟಿ ಒಂದು ಪ್ರಶ್ನೆ ಇರ್ತದೆ, 4 ಮಾರ್ಕಿಗೆ ಇರ್ತದೆ. ಶಿಲ್ಪಕಲಾ ಕಾ ವರ್ಣನ್ ಕೀಜಿಯೇ ಯಾ ವಾಸ್ತುಕಲಾ ಕಾ ವರ್ಣನ್ ಕೀಜಿಯೇ, ಇಲ್ಲದಿದ್ದರೆ ಪ್ರಾಕೃತಿಕ ಸೌಂದರ್ಯ ಕಾ ವರ್ಣನ್ ಕೀಜಿಯೇ, ಈ ರೀತಿಯ ಪ್ರಶ್ನೆಗಳು ಇರ್ತದೆ. ಈ ರೀತಿ ಎಲ್ಲ ಪಾಠಗಳನ್ನು ಅಭ್ಯಾಸ ಮಾಡಿ. ಎಲ್ಲ ಅಭ್ಯಾಸ ಮಾಡೋದ್ರಿಂದ ನೀವು ಹೆಚ್ಚಿನ ಅಂಕಗಳನ್ನು ಗಳಿಸ್ಬೋದು. ಧನ್ಯವಾದಗಳು ಆದರ್ಶ, ನಿಮಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೇವೆ. ಈಗ ಮುಂದಿನ ಕರೆ ಇದೆ. ಹಲೋ ಸರ್. ಸರ್ ನಮಸ್ತೆ, ಯಾರು ಮಾತಾಡ್ತಿರೋದು? ನಾವು ಸರ್ಕಾರಿ ಪ್ರೌಢಶಾಲೆ ಮಲ್ಲಿಕಟ್ಟೆಯಿಂದ. ಹೆಸರು ಹೇಳಿ ತಮ್ಮದು? ಅಮೃತ್ ಅಂತ. ಅಮೃತ್. ಹಾಂ ಸರ್. ಹಾಂ, ಪ್ರಶ್ನೆ ಕೇಳಿ ಸರ್. ಈಗ ಇಂಟರ್ನೆಟ್ ನಿಬಂಧ ಬರ್ತದಲ್ಲ, ಕನ್ಫರ್ಮ್ ಆಗಿ ಅದೇ ಬರ್ತದೆ ಸರ್ ಇಂಟರ್ನೆಟ್ ನಿಬಂಧ, ಅದು ಬೇರೆ ಬೇರೆ ಬರ್ತದೆ ಸರ್? ಅಮೃತ್ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಹೆಚ್ಚಿಗೆ ಪ್ರಬಂಧ 4 ಮಾರ್ಕಿಗೆ ತುಂಬ ವರ್ಷದ ಕ್ವಶನ್ ಪೇಪರ್ ಮಾದರಿ ನಾವು ಗಮನಿಸುವಾಗ ಇಂಟರ್ನೆಟ್ ಕ್ರಾಂತಿ ಒಂದು ಕಂಪಲ್ಸರಿ ಬರ್ತದೆ. ಆದ ಕಾರಣ ಆ ಪಾಠದಲ್ಲಿರುವಂತಹ ಕ್ವಶನ್ ಆನ್ಸರನ್ನು ಕಲಿತರೆ ನಿಮಗೆ ಕ್ವಶನ್ ಆನ್ಸರಿಗೆ ಉತ್ತರ ಬರೆದಾಗಿ ಕೂಡ ಆಗ್ತದೆ. ಮತ್ತು ಪ್ರಬಂಧ ಕೊಡುವಾಗ ಅವರು ಸೈಡಲ್ಲಿ ಒಂದು 4-5 ಸ್ಟೆಪ್ ಕೊಟ್ಟಿರ್ತಾರೆ. ಪ್ರಸ್ತಾವನೆ, ಅನುಕ್ರಮಣಿಕ ಉಂಟು, ವಿಷಯ ವಿಸ್ತಾರ ಉಂಟು, ಲಾಸ್ಟಿಗೆ ಉಪಸಂಹಾರ ಉಂಟು. ಆ ಸ್ಟೆಪ್ಪಿಗೆ ಪ್ರಕಾರವಾಗಿ ನಾವು ಮಾರ್ಕ್ ತೆಗಿಬೇಕಾದ್ರೆ ಅದರ ಪ್ರಕಾರವಾಗಿ ಬರೆದ್ರಾಯ್ತು. ಯಾಕೆಂದರೆ ಇದು ಆಲ್ಮೋಸ್ಟು ಪ್ರತಿ ಪರೀಕ್ಷೆಯಲ್ಲಿ ಕೇಳಿದ ಕಾರಣ ಮೊನ್ನೆ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಕೂಡ ಕೇಳಿದ್ದಾರೆ. ಆದ ಕಾರಣ ಇದು ಬರ್ಬೋದು ಅಂತ ಸಾಧ್ಯತೆ ಉಂಟು. ಅದರ ಪ್ರಕಾರ ಇದನ್ನು ಕಲಿತರೆ ಬರುವ ಸಾಧ್ಯತೆ ಉಂಟು. ಪ್ರಬಂಧದಲ್ಲಿ ಒಂದು ವಿಶೇಷತೆ ಏನಪ್ಪ ಅಂದರೆ, ನೀವು ಗಮನಿಸಿರ್ಬೋದು ಇಷ್ಟು ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಸಾಮಾನ್ಯವಾಗಿ ಪಠ್ಯಪೂರಕ ಕ್ರಮದಲ್ಲಿ, ಅಂದರೆ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಬಂಧ ಗ್ಯಾರಂಟಿ ಇರ್ತದೆ. ನೀವು ಇಂಟರ್ನೆಟ್ ಕ್ರಾಂತಿ ಗಮನಿಸಿದ್ದೀರಿ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ, ಹೌದಲ್ಲ? ಅದೇ ರೀತಿ ಇನ್ನೊಂದು ಪ್ರಶ್ನೆ ಬಂದಿತ್ತು ಈ ಬಾರಿ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ, ಕರ್ನಾಟಕ ಸಂಪದಕ್ಕೆ ಸಂಬಂಧಪಟ್ಟದ್ದು. ಹಾಗೆ ಈ ನಿಮ್ಮ ಸಿಲೆಬಸ್ಸಲ್ಲಿ ಇರುವಂಥ ಪಾಠಕ್ಕೆ ಸಂಬಂಧಪಟ್ಟಂಥ ಒಂದು ನಿಬಂಧ ಇರ್ತದೆ, ಅದು ಗ್ಯಾರಂಟಿ ಹೇಳ್ಬೋದು. ಉದಾಹರಣೆಗೆ ಶಿಲ್ಪಕಲಾ ಕಾ ವರ್ಣನ್ ಕೀಜಿಯೇ, ಕರ್ನಾಟಕ ಸಂಪದ, ಇಂಟರ್ನೆಟ್ ಹಾನಿ ಅಥವಾ ಲಾಭ, ಅಥವಾ
ಸೋಷಿಯಲ್ ನೆಟ್ವರ್ಕಿಂಗ್ ಎ ಕ್ರಾಂತಿಕಾರಿ ಕೋರ್ಸ್. ಈ ರೀತಿ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟ ಹಾಗೆ ಪಠ್ಯಕ್ರಮ ಉಂಟಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಖಂಡಿತ, ಒಂದು ಪ್ರಬಂಧ ಖಂಡಿತ ಬರ್ತದೆ. ಹಾಗಾಗಿ ಮೊದಲೇ ಏನು ಮಾಡಬೇಕಂದ್ರೆ ನೀವು ಅದನ್ನು, ನಾವು ಈಗ ಇಂಟರ್ನೆಟ್ ಕ್ರಾಂತಿ ಅಂತ ಕೊಟ್ಟರೆ ಎಷ್ಟು ಬರಿಬೇಕು ಅನ್ನೋದನ್ನು ಮೊದಲೇ ನಿರ್ಧಾರ ಮಾಡಿಕೊಂಡು ಹೋಗಬೇಕು. ಯಾಕಂದರೆ ಪರೀಕ್ಷೆಯ ಹಾಲೊಳಗೆ ಹೋದ ನಂತರ ಏನು ಮಾಡ್ತಾರೆ, ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಇದಕ್ಕೆ ಮಾರ್ಕ್ಗಳು ಸ್ವಲ್ಪ ಕಮ್ಮಿ ಆಗ್ಬೋದು. ಅದಕ್ಕೋಸ್ಕರ ನೀವು ಪೂರ್ವಸಿದ್ಧತೆ ಮನೆಯಲ್ಲಿಯೇ ಮಾಡಿ ಹೋಗಬೇಕು. ಓಕೆ, ಧನ್ಯವಾದಗಳು ಅಮೃತ್. ಈಗ ಸರ್ ಹೇಳಿದ್ರಿ ನೀವು ಈ ನಿಬಂಧ ಬಗ್ಗೆ ಹೇಳೋದಾದರೆ, ಇದನ್ನು ಸ್ವಲ್ಪ ವಿಸ್ತಾರ ಮಾಡೋದಾದರೆ ಯಾವ ರೀತಿಯಾಗಿ ನಿಬಂಧ ಬರಿಬೇಕಾದ್ರೆ ಅಥವಾ ಪ್ರಬಂಧ ಬರಿಬೇಕಾದ್ರೆ ವಿದ್ಯಾರ್ಥಿಗಳು ಗಮನ ವಹಿಸಬೇಕು, ಮುಖ್ಯವಾಗಿ ಯಾವೆಲ್ಲ ಅಂಶಗಳನ್ನು ನೋಡ್ಕೋಬೇಕಾಗುತ್ತೆ? ಮುಖ್ಯವಾಗಿ ನಿಬಂಧ ಅಂದರೆ ಅದನ್ನು ವ್ಯವಸ್ಥಿತ ರೂಪದಲ್ಲಿ ಬಂಧಿಸುವಂಥದ್ದು ಅಂತ, ಅಂದರೆ ಬಂಧಿಸುವುದು ಅಂತಂದರೆ ಜೋಡಿಸುವಂಥದ್ದು ಅಂತ. ಸಾಮಾನ್ಯವಾಗಿ ಅಲ್ಲಿ ಆಧಾರ ಬಿಂದುಗಳನ್ನು ಕೊಟ್ಟಿರ್ತಾರೆ. ಉದಾಹರಣೆಗೆ ಒಂದು ಇಂಟರ್ನೆಟ್ ಅಂತ ಕೊಟ್ಟರೆ ಪ್ರಸ್ತಾವನೆ ಕೊಟ್ಟಿರ್ತಾರೆ. ಪ್ರಸ್ತಾವನಕ್ಕೆ ನಾವು ಇಂಟರ್ನೆಟ್ ಆಧುನಿಕ ಯುಗ ಏಕ ಸಾಧನ ಹೇ ಈ ರೀತಿ ಅದು ಪೀಠಿಕೆಯನ್ನು ಬರಿಬೇಕಾಗ್ತದೆ. ಅಲ್ಲಿ ಕೊಟ್ಟಿರುವಂಥ ಆಧಾರ ಬಿಂದುಗಳಿಗೆ ಸಂಬಂಧಪಟ್ಟ ಹಾಗೆ ಉತ್ತರವನ್ನು ಬರಿತಾ ಹೋಗಬೇಕಾಗ್ತದೆ. ಸಾಮಾನ್ಯವಾಗಿ ಮಕ್ಕಳು ಮಾಡುವಂಥ ಸಮಸ್ಯೆ ಏನಂದರೆ, ತಪ್ಪುಗಳು ಅಂದರೆ, ಡೈರೆಕ್ಟ್ ಇಂಟರ್ನೆಟ್ ಅಂತ ಬಂದ ತಕ್ಷಣ ಒಂದು 4 ಪಾಯಿಂಟ್ಸ್ ಹಾನಿಯ ತುಂಬ ಎಲ್ಲ ಬರೀತಾರೆ, ಆದರೆ ಕ್ರಮಬದ್ಧದಲ್ಲಿ ಬರೆಯುವುದಿಲ್ಲ. ಇದರಲ್ಲಿ ಗಮನಿಸಬೇಕಾದದ್ದು ಕ್ರಮಬದ್ಧತೆ ಒಂದು, ಮತ್ತು ವಿಷಯವನ್ನು ಸಂಕ್ಷಿಪ್ತಕರಣ ಮಾಡಿ ಬರೆಯುವಂಥದ್ದು, ಮತ್ತು ಪಾಯಿಂಟ್ಸನ್ನು ಬರೆಯುವಂಥದ್ದು ಅಭ್ಯಾಸ ಆಗಬೇಕು. ತುಂಬ ಉದ್ದಕ್ಕೆ ಪಾಠವನ್ನು ಬರಿತಾ ಹೋದಾಗೆ ತುಂಬ ಬರಿತಾ ಹೋಗೋದಕ್ಕಿಂತ ಪಾಯಿಂಟ್ಸ್ ಆಗ್ತಾ ಹೋಗ್ಬೇಕು. ಉದಾಹರಣೆಗೆ ಇಂಟರ್ನೆಟ್ ಅಂತ ಬಂದಾಗ ಹಾನಿ ಅಂತ ಕೇಳಿದಾಗ ಏನು ಹಾನಿ, 1 ಪಾಯಿಂಟ್ಸ್ ಅಥವಾ ಒಂದು 4 ಪಾಯಿಂಟ್ಸ್ ಹಾಕಬೇಕು. ಲಾಭ ಏನು, ಅದಕ್ಕೊಂದು 4 ಪಾಯಿಂಟ್ಸನ್ನು ಹಾಕಬೇಕು. ಈ ರೀತಿ ಬರಿತಾ ಹೋದಾಗ ಏನಾಗ್ತದೆ, ನಿಬಂಧದ ಒಂದು ರೂಪುರೇಷೆಗೆ ತಕ್ಕ ಹಾಗೆ ಏನಾಗ್ತದೆ, ನಿಬಂಧ ರಚನೆ ಆಗ್ತದೆ. ಮತ್ತು ಪ್ರಸ್ತಾವನೆ ನಂತರ ವಿಷಯ ವಿಸ್ತಾರಕ್ಕೂ ಸಹ ಪಾಯಿಂಟ್ಸ್ ಕೊಟ್ಟಿರ್ತಾರೆ. ಯಾವ ಆಧಾರದ ಮೇಲೆ ನಾವು ಪ್ರಬಂಧವನ್ನು ಬರಿತಾ ಹೋಗಬೇಕು. ಮತ್ತು ಎಂಡಿಂಗಲ್ಲಿ ಉಪಸಂಹಾರ ಇರ್ತದೆ. ಅದರ ಪ್ರಸ್ತಾವನೆಯಲ್ಲಿ ನಾವೇನು ಬರೆದಿದ್ದೇವೆ ಅದಕ್ಕೆ ಪೂರಕವಾಗಿ ನಾವೇನು ಮಾಡಬೇಕಾಗ್ತದೆ, ಉಪಸಂಹಾರವನ್ನು ಮಾಡಬೇಕಾದ ಅಂದರೆ ಪ್ರಬಂಧ ಎಂಡಿಂಗ್. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡೇ ನಿಬಂಧವನ್ನು ಬರಿಬೇಕು. ವಿಷಯ ಗೊತ್ತಿದ್ರೂ ಸಹ ಅದನ್ನು ವ್ಯವಸ್ಥಿತವಾಗಿ ಬರೆಯುವಂಥ ಕೆಲಸವನ್ನು ವಿದ್ಯಾರ್ಥಿಗಳು ಮಾಡಿದರೆ ಇದರಲ್ಲಿ ಪೂರ್ಣ ಅಂಕವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಈ ರೀತಿಯಾಗಿ ಪ್ರಬಂಧ ಬರಿಬೇಕಾದ್ರೆ ಅಥವಾ ಒಟ್ಟಾರೆಯಾಗಿ ಪರೀಕ್ಷೆಯಲ್ಲಿ ಬರಿಬೇಕಾದ್ರೆ ಎಲ್ಲೋ ಒಂದು ಕಡೆ ತಪ್ಪುಗಳಾಗ್ಬೋದು ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳ ಥರ ಏನೋ ಆಗ್ಬೋದು. ಇಂತಹ ವಿದ್ಯಾರ್ಥಿಗಳು ಏನು ಮಾಡಬಹುದು ಇಂತಹ ತಪ್ಪುಗಳನ್ನು ಕಡಿಮೆ ಮಾಡೋದಕ್ಕೆ? ಮಕ್ಕಳು ಸ್ಟಾರ್ಟಿಂಗ್ ಕೆಲವೊಮ್ಮೆ ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಆದ ಕಾರಣ ಮಕ್ಕಳು ಸ್ವಲ್ಪ ಹಿಂದಿ ಕಷ್ಟ ಅಂತ ತಿಳ್ಕೊಂಡಿರ್ತಾರೆ. ಕೆಲವು ಮಕ್ಕಳಿಗೆ ಟಿ ವಿದ ಪ್ರೋಗ್ರಾಮ್ ಎಲ್ಲ ನೋಡಿ ಸುಲಭ ಆಗಿರ್ತದೆ. ಆದ ಕಾರಣ ಮಕ್ಕಳು ಸ್ವಲ್ಪ ಮನೆಯಲ್ಲಿ ಫ್ರೀ ಇದ್ದಾಗ ಪಾಠ ಬುಕ್ಕು ಅಥವಾ ಬೇರೆ ಬುಕ್ಕುಗಳನ್ನು ಓದುವುದರಿಂದ ಮಕ್ಕಳು ಸ್ವಂತ ವಾಕ್ಯ ರಚನೆ ಮಾಡಲಿಕ್ಕೆ ಅವರಿಗೊಂದು ಪ್ಲಸ್ ಪಾಯಿಂಟ್ ಆಗ್ತದೆ. ಜೊತೆಗೆ ಬರೆಯುವ ಕೌಶಲ್ಯ ಅವರಿಗೆ ಬರ್ತದೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಬರೆಯುವುದನ್ನು ತುಂಬ ಕಡಿಮೆ ಮಾಡಿದ್ದಾರೆ. ಈಗ ಹೋಮ್ವರ್ಕ್ ಕೊಟ್ಟರೂ ಸಹ ಕೆಲವು ಮಕ್ಕಳು ಫುಲ್ ಒಂದು 10 ಲೈನ್ ಉತ್ತರ ಇದ್ದರೆ ಅದನ್ನು ಒಂದು 2-3 ಲೈನಲ್ಲಿ ಮುಗಿಸುವ ಒಂದು ಕಾರ್ಯಕ್ರಮದಾಗಿ ಮಕ್ಕಳು ಅದನ್ನು ಚಿಕ್ಕದಾಗಿ ಬರೀಲಿಕ್ಕೆ ಟ್ರೈ ಮಾಡ್ತಾರೆ. ಹಾಗಾಗಿ ಇವತ್ತಿನ ದಿನಗಳಲ್ಲಿ ಮಕ್ಕಳಲ್ಲಿ ಬರವಣಿಗೆ ಕೌಶಲ್ಯ ಸ್ವಲ್ಪ ಕಡಿಮೆ ಆಗಿರುವ ಕಾರಣ ಮಕ್ಕಳು ವಾಕ್ಯ ಪೂರ್ತಿ ಮಾಡಲಿಕ್ಕೆ ಆಗ್ತಾಯಿಲ್ಲ. ಆ ಮಕ್ಕಳ ಉದ್ದೇಶದಿಂದ ನಾವು ಹೇಳಬೇಕಾದ್ರೆ ಮಕ್ಕಳು ಸರಿಯಾಗಿ ಓದಿದರೆ ಮಾತ್ರ ಮಕ್ಕಳು ವಾಕ್ಯ ಪೂರ್ತಿ ಮಾಡಲಿಕ್ಕೆ ಆಗ್ತದೆ. ಈಗ ಮತ್ತೊಂದು ಕರೆ ಇದೆ, ನೋಡುವ. ಹಲೋ ಸರ್, ನಮಸ್ತೆ. ಯಾರು ಮಾತಾಡ್ತಾ ಇರೋದು? ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ಕಾರಿ ಪ್ರೌಢಶಾಲೆ ಮಲ್ಲಿಕಟ್ಟೆಯಿಂದ ಮಾತಾಡ್ತಿದ್ದೇವೆ. ಹೆಸರೇನು ತಮ್ಮದು? ಸರ್, ಅನಿಲ್ ಕುಮಾರ್. ಅನಿಲ್, ಹೇಳಿ ನಿಮ್ಮ ಪ್ರಶ್ನೆಯನ್ನು ಕೇಳಿ. ಪಾಂಚೇರ್ 5 ಪ್ರಶ್ನೆ ಯಾವ ಲೆಸನ್ ಇಂದ ಬರ್ತದೆ ಸರ್? ಪಾಂಚೆ ವಾಕ್ಯೊಮ್ಮೆ ಉತ್ತರಲಿಕ್ಕೆ ಅಲ್ಲ ಸರ್? ಅದು ಒಂದು ಪ್ರಶ್ನೆ ಬರ್ತದೆ. ಪಾಂಚೆ ವಾಕ್ಯೊಮ್ಮೆ ಉತ್ತರಲಿಕ್ಕೆ 4 ಅಂಕಕ್ಕೆ ಒಂದು ಪ್ರಶ್ನೆ ಬರ್ತದೆ. ಅದೇ ಅಲ್ಲ ಕೇಳೋದು? ಅದೇ ಸಾಮಾನ್ಯವಾಗಿ ಇಲ್ಲಿವರೆಗೆ ಕೊಟ್ಟಿರುವಂತಹ ಪ್ರಶ್ನೆಗಳನ್ನು ಗಮನಿಸುವಾಗ ನಾವು ಟೋಟಲ್ ಆಗಿ 23 ಪ್ರಶ್ನೆಗಳು 3-4 ಯಾ 5 ವಾಕ್ಯ ಉತ್ತರಲಿಕ್ಕೆ ಅನ್ನೋದ್ರಲ್ಲಿ ಉಂಟು. ಅಭ್ಯಾಸದಲ್ಲಿ ಟೋಟಲ್ 23 ಪ್ರಶ್ನೆಗಳು ಮಾತ್ರ ಇದೆ. ಗಮನಿಸಿರ್ಬೇಕು ನೀವು. ಗಮನಿಸಿದ್ದೀರಿ. ಆ 23 ಪ್ರಶ್ನೆಗಳನ್ನು ಕಲಿಯೋದು ಉತ್ತಮ. ಆದರೆ ಕೆಲವು ಪಾಠಗಳಲ್ಲಿ ಸಾಮಾನ್ಯವಾಗಿ ರಿಪೀಟ್ ಆಗ್ತಾ ಉಂಟು. ಉದಾಹರಣೆಗೆ ಕರ್ನಾಟಕ ಸಂಪದ ಇರ್ಬೋದು, ಅದರಲ್ಲಿ
ಕೇಳಿದ್ದಾರೆ, ಕಳೆದ ಸರಿ ಕೇಳಿದ್ದಾರೆ, ಕೇಳ್ಬೋದು. ಯಾಕಂದರೆ ಈ ಪಾಠಗಳಲ್ಲಿ ಇದೇ ಪಾಠದಲ್ಲಿ ಬರ್ತದೆ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಅಂದರೆ ಕ್ವಶನ್ ಪೇಪರಲ್ಲಿ ಬರುವಾಗ ಒಂದು ಮಾದರಿಯನ್ನು ಇಟ್ಕೋಬೋದು ಅಷ್ಟೇ ನಾವು. ಮತ್ತು ಬಸಂತ್ ಕಿ ಸಚ್ಚಾಯಿ ಸ್ವಲ್ಪ ಗಮನಿಸ್ಕೊಳ್ಳಿ. ಯಾಕಂದರೆ ಅದರಲ್ಲೂ 4 ಮಾರ್ಕಿಗೆ ಕೇಳುವಂಥ ಒಂದು ಪ್ರಶ್ನೆ ಇದೆ, ಗಿಲ್ಲುದಲ್ಲಿ ಕೇಳ್ಬೋದು. ಮತ್ತು ಇಂಟರ್ನೆಟ್ ಕ್ರಾಂತಿಯಲ್ಲೂ ಚಾನ್ಸಸ್ ಇರ್ತದೆ. ಓಕೆ ಈ ಪಾಠಗಳಿಗೆ ಸ್ವಲ್ಪ ಗಮನ ಕೊಟ್ಟರೆ ಒಳ್ಳೆಯದು. ಓಕೆ ಸರ್, ಈಗ ನಾವು ಹೈಯೆಸ್ಟ್ ಸ್ಕೋರ್ ಮಾಡ್ಬೇಕಂದ್ರೆ ಯಾವ ರೀತಿ ಓದಬೇಕು? ಹೈಯೆಸ್ಟ್ ಸ್ಕೋರ್ ಮಾಡಲಿಕ್ಕೆ 80ಕ್ಕೆ 80 ಅಂಕಗಳನ್ನು ಹಾಂ ಸರ್. ತೆಗೆಯುವಂಥದ್ದು, ಅಂದರೆ ಅಷ್ಟು ಮಾರ್ಕ್ ಬರಲಿಕ್ಕೆ ಹಾಂ ಸರ್. ಅದಕ್ಕೆ ಯೋಜನಾಬದ್ಧವಾಗಿ ಕಲಿಕೆಯನ್ನು ಮಾಡಬೇಕಾಗ್ತದೆ. ಯಾಕಂದರೆ ಕೆಲವು ಪಾಠಗಳ ಕೆಲವೇ ಕ್ವಶನ್ಗಳನ್ನು ಕಲಿತು ಹೋಗೋದ್ರಿಂದ 80ಕ್ಕೆ 80 ತೆಗಿಲಿಕ್ಕೆ ಕಷ್ಟ ಉಂಟು. ಯಾಕಂದರೆ ಈ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಗಮನಿಸಿರ್ಬೋದು, ಒಂದು ಪ್ರಶ್ನೆ ಪಠ್ಯಪುಸ್ತಕ ಅಂದರೆ ಪಾಠದ ಒಳಗಿಂದ ಬಂದಿದೆ. ಗಮನಿಸಿದ್ದೀಯಾ? ಸರ್ ಇಲ್ಲ ಸರ್. ಇಲ್ಲ. ಆ ರೀತಿ ಗಮನಿಸಬೇಕಾಗ್ತದೆ. ಯಾಕಂದರೆ ಆ ಪಾಠ ಪುಸ್ತಕದಲ್ಲಿ ಒಳಗೆ ಬರೋದ್ರಿಂದ ನಾವು ಈ ಪಾಠಗಳನ್ನು ಕನಿಷ್ಠ ಪಕ್ಷ 2 ಬಾರಿ ಆದರೂ ಪರೀಕ್ಷೆಗೆ ಒಳಗೆ ಓದಬೇಕು ಪಾಠಪುಸ್ತಕವನ್ನು. ಮತ್ತು ಯೋಜನೆಯನ್ನು ಹಾಕ್ಕೊಳ್ಬೇಕು, ದಿನಕ್ಕಿಷ್ಟು ಪ್ರಶ್ನೆಗಳನ್ನು ಕಲಿಬೇಕು. ಅದಕ್ಕೆ ಮುಖ್ಯವಾಗಿ 80 ಮಾರ್ಕಿಗೆ ಒಂದೇ ಕೆಲಸ ಮಾಡಿ, ಅಭ್ಯಾಸದಲ್ಲಿರುವಂಥ ಎಲ್ಲ ಪ್ರಶ್ನೆಗಳನ್ನು ಮೊದಲು ಕಲಿತು ಮುಗಿಸಿ. 118 ಪ್ರಶ್ನೆ 1 ಮಾರ್ಕಿನದ್ದುಂಟು, 73 ಪ್ರಶ್ನೆಗಳು ದೋ ತೀನ್ ವಾಕ್ಯೊಮ್ಮೆ ಉತ್ತರ ಲಿಖಿ ಮತ್ತು ಛೇ ವಾಕ್ಯೊಮ್ಮೆ ಉತ್ತರ ಲಿಖಿ 4 ಅಂಕಗಳಿಗಿರುವಂಥ ಪ್ರಶ್ನೆಗಳು ನಮಗೆ 23 ಉಂಟು ಟೋಟಲ್ ಆಗಿ. ಇಷ್ಟು ಪ್ರಶ್ನೆಗಳನ್ನು ಒಮ್ಮೆ ಕಲಿತರೆ ನೀವು ಪಠ್ಯಪುಸ್ತಕವನ್ನು ಅಥವಾ ಪಾಠಗಳನ್ನು ಸರಿಯಾಗಿ ಓದಿದರೆ 80 ಮಾರ್ಕನ್ನು ತೆಗೆಯೋದು ಕಷ್ಟ ಏನೂ ಅಲ್ಲ. ಹಾಗಾಗಿ ಎಲ್ಲ ಪಾಠಗಳನ್ನು ಯೋಜನಾಬದ್ಧವಾಗಿ ಓದಬೇಕು. ಮತ್ತು ಅದರೊಟ್ಟಿಗೆ ಪರೀಕ್ಷೆ ಬರೆಯುವಂಥ ಕ್ರಮದಲ್ಲೂ ಸಹ ನೀವು ಚೇಂಜಸ್ಸನ್ನು ಮಾಡ್ಕೋಬೇಕಾಗ್ತದೆ. ಅಂದರೆ ಚೇಂಜಸ್ ಅಂದರೆ ಪೂರ್ಣ ಬದಲಾವಣೆ ಅಲ್ಲ, ಸಮಯ ಬಹಳ ಇದೆ, 3 ಗಂಟೆ ಸಮಯ ಇದೆ. ಹಾಗಾಗಿ ಬರವಣಿಗೆ ಚೆನ್ನಾಗಿರಬೇಕು ಒಂದು, ಮತ್ತು ಯಾವುದೇ ಮಿಸ್ಟೇಕ್ ಮಾಡಬಾರ್ದು, ತಪ್ಪುಗಳನ್ನು ಬರೆಯುವಂಥದ್ದು. ಯಾಕಂದರೆ ಉತ್ತರಗಳನ್ನು ನಾವು ಕಲಿತೇವೆ, ಕಲಿತದ್ದನ್ನು ಪರೀಕ್ಷೆಯಲ್ಲಿ ಬರೆಯುವಾಗ ತುಂಬ ತಪ್ಪುಗಳಾಗ್ತದೆ. ಅದಕ್ಕೋಸ್ಕರ ಪ್ರತಿ ಪ್ರಶ್ನೆಗೆ ಉತ್ತರವನ್ನು ಬರೆದು ಕಲಿಯೋದು ಉತ್ತಮ. ಈ ರೀತಿ ಮಾಡಿದರೆ ನೀವು 80ಕ್ಕೆ 80 ಅಂಕವನ್ನು ತೆಗಿಲಿಕ್ಕೆ ಸಾಧ್ಯತೆ ಉಂಟು. ಓಕೆ, ಈಗ ಮುಂದಿನ ಕರೆಯತ್ತ ಹೋಗೋಣ. ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡ್ತಿರೋದು? ನಾನು ಮೋಕ್ಷ ಅಂತ, ಸಹಕಾರಿ ಪ್ರೌಢಶಾಲೆ ಮಾಣಿಲದಿಂದ ಮಾಣಿಲದಿಂದ. ಕೇಳಿ, ನಿಮ್ಮ ಪ್ರಶ್ನೆಯನ್ನು ಕೇಳಿ. ಸರ್, ಚುಟ್ಟಿ ಪತ್ರದಲ್ಲಿ ಕೆಳಗಡೆ ಅಭಿಭಾವಕ್ಕೆ ಹಸ್ತಾಕ್ಷರದು ಬರೀಲೇಬೇಕಾ, ಬರೀಲಿಲ್ಲ ಆದರೆ ಸಾಕ್ತದೆ ಅಂತ? ಹಾಗೆ ಬರಲಿಲ್ಲ ಅಂದರೂ ಕೂಡ ಆಗ್ತದೆ. ಅಂದರೆ ಚುಟ್ಟಿ ಪತ್ರದಲ್ಲಿ ಒಂದು 10 ಸ್ಟೆಪ್ ಬರ್ತದೆ. ಉದಾಹರಣೆಗೆ ಚುಟ್ಟಿ ಪತ್ರ ಹೆಡ್ಡಿಂಗ್, ದಿನಾಂಕ, ಪ್ರೇಷಕ್, ಸೇವಾ ಮೇ, ಮಹೋದಯ, ವಿಷಯ ವಿಸ್ತಾರ, ಧನ್ಯವಾದ ಸಹಿತ, ಆಪ್ಕ, ಆಜ್ಞಾಕಾರಿ ಛಾತ್ರ. ಹಾಗೆ 10ನೇ ಸ್ಟೆಪ್ ಬರ್ತದೆ ಅಭಿಭಾವಕ್ಕೆ ಹಸ್ತಾಕ್ಷರ. ಆದ ಕಾರಣ ಈಗ 9 ಸ್ಟೆಪ್ ನಾವು ಕಲಿಯುವಾಗ ಅಭಿಭಾವಕ್ಕೆ ಹಸ್ತಾಕ್ಷರ ಒಂದು ಬರೆದರೆ ಒಳ್ಳೆಯದಂತ ನನ್ನ ಅನಿಸಿಕೆ ಅಮ್ಮ. ಬರೆಯದಿದ್ದರೂ ಮಾರ್ಕ್ ಸಿಗ್ತದೆ. ಒಂದು ವೇಳೆ ಬರೆದ್ರೆ ಫುಲ್ ಮಾರ್ಕ್ ನಮಗೆ 5ಕ್ಕೆ 5 ಸಹ ಸಿಗುವ ಸಾಧ್ಯತೆಗಳಿರ್ತದೆ. ಹಾಗೆ. ಓಕೆ, ಧನ್ಯವಾದಗಳು ಮೋಕ್ಷ. ಈಗ ಮುಂದಿನ ಕರೆಯನ್ನು ನೋಡೋಣ. ಹಲೋ ಹಲೋ ಪ್ರೌಢಶಾಲೆ ಪಂಜಿಕಲ್ಲು. ಹಲೋ ಹಲೋ ಹೇಳಿ ಮಾತಾಡಿ. ಪ್ರೌಢಶಾಲೆ ಪಂಜಿಕಲ್ಲಿಂದ ಶಶಾಂಕ್ ಅಂತ. ಸುಶಾಂಕ್, ಹಾಂ ಕೇಳಿ ನಿಮ್ಮ ಪ್ರಶ್ನೆ. ಹಾಂ ಸರ್, ಇದು ಪ್ಯಾಸೇಜ್ ಬರುತ್ತಲ್ಲ ಎಕ್ಸಾಮಲ್ಲಿ, ಅದರಲ್ಲಿ ನಾವು ಎಕ್ಸಾಮ್ಗೆ ಎಷ್ಟು ಬಾರಿ ಓದಬೇಕು? ಪ್ರಶ್ನೆ ಚೆನ್ನಾಗಿದೆ. ಯಾಕಂದರೆ ಗದ್ಯಾಂಶ ಅನ್ನೋದು ಅಪಠಿತ ಗದ್ಯಾಂಶ ಅಂತ ಹೇಳೋದು ಅದಕ್ಕೆ. ಅಂದರೆ ನೀವು ಎಲ್ಲೂ ಓದಿರೋದಂತಹ ಒಂದು ಗದ್ಯಾಂಶ ಅಂತ. ಹಾಗಾಗಿ ಅಭ್ಯಾಸ ಮಾಡ್ಬೋದು ಅಷ್ಟೇ. ಕೆಲವೊಮ್ಮೆ ನೀವು ಓದದ ಮತ್ತು ಬೇರೆಯವರು ಓದಿರುವಂತಹ ಪಠ್ಯಾಂಶ ಬರ್ಬೋದು ಅಷ್ಟೇ. ಹಾಗಾಗಿ ಅದಕ್ಕೆ ಇಂಥದ್ದೇ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದಕ್ಕೆ ಇರೋದೇ ಅಪಠಿತ ಗದ್ಯಾಂಶ ಅಂತ. ಹಾಗಾಗಿ ಅದು 1-2 ಬಾರಿ ಓದಿದರೆ, ಪರೀಕ್ಷಾ ಹಾಲಿಗೆ ಹೋದ ನಂತರ ಪ್ರಶ್ನೆ ಪತ್ರಿಕೆಯಲ್ಲಿ 1-2 ಬಾರಿ ಓದಿ ಪ್ರಶ್ನೆಗಳನ್ನು ನೋಡಿಕೊಂಡು ಅಲ್ಲಿಯೇ ಉತ್ತರ ಬರೀಲಿಕ್ಕೆ. ಹಾಗಾಗಿ ಅದೇನು ಸಮಸ್ಯೆ ಆಗಲಿಕ್ಕಿಲ್ಲ ಅನ್ನಿಸ್ತದೆ ನನಗೆ. ಆ ರೀತಿ ಅಭ್ಯಾಸ ಮಾಡೋದು ಒಳ್ಳೆಯದು. ಅಂದರೆ ಅಲ್ಲಿ ಇದು ಅಭ್ಯಾಸ ಅಂದರೆ ನೋಡ್ಕೊಂಡು ಹೋಗಬೇಕು ಯಾವ ರೀತಿ ಬರ್ತದೆ ಅನ್ನೋದನ್ನು. ಮತ್ತು ಪರೀಕ್ಷೆಯಲ್ಲಿ ಕೊಟ್ಟಂಥ ಗದ್ಯಾಂಶಕ್ಕೆ
ನಾವು ಸರಿ ಓದ್ಕೊಳ್ಬೇಕಷ್ಟೆ. ಅರ್ಥ ಮಾಡಿಕೊಂಡು ಪ್ರಶ್ನೆಗೆ ಉತ್ತರಿಸಿದರೆ ಅದು ಗದ್ಯಾಂಶ ಕಷ್ಟ ಆಗಲಿಕ್ಕಿಲ್ಲ ಅನ್ನಿಸ್ತದೆ. ಓಕೆ, ಧನ್ಯವಾದಗಳು ಸುಶಾಂಕ್. ಥ್ಯಾಂಕ್ ಯು. ಈಗ ಒಬ್ಬ ಕೇಳುಗರು ಪತ್ರ ಬರಹದ ಬಗ್ಗೆ ಒಂದು ಪ್ರಶ್ನೆನ ಕೇಳಿದರು. ಈಗ ಪತ್ರ ಬರಹದ ಬಗ್ಗೆ ಬರೋದಾದರೆ ಸರ್, ಯಾವೆಲ್ಲ ಅಂಶಗಳನ್ನು ಅಲ್ಲಿ ಗಮನಿಸಬೇಕಾಗ್ತದೆ ಮತ್ತು ಯಾವ ರೀತಿಯಾದ ಪತ್ರಗಳನ್ನು ಬರಲಿಕ್ಕೆ ಕೇಳಲಾಗುತ್ತೆ? ಪತ್ರಲೇಖನಲ್ಲಿ 2 ಪತ್ರಲೇಖನ ಸಾಮಾನ್ಯವಾಗಿ ಕೇಳ್ತಾರೆ. ಅಥವಾ ಕೇಳೋದ್ರಿಂದ ಒಂದು ಪತ್ರಲೇಖನಿಗೆ ಉತ್ತರ ಬರೀಲಿಕ್ಕೆ ಬರ್ತದೆ ಅವರಿಗೆ. ಸಾಮಾನ್ಯವಾಗಿ ಇಲ್ಲಿವರೆಗೆ ಚುಟ್ಟಿ ಪತ್ರ ಒಂದು ಕಂಪಲ್ಸರಿ ಬರ್ತದೆ ಅನ್ನೋದು ಈ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದಾಗ ಗೊತ್ತಾಗಿದೆ. ಇಲ್ಲಿ ಬರೆಯುವಾಗ ಪ್ರತಿ ಸ್ಟೆಪ್ಪಿಗೂ ಸಹ ಮಾರ್ಕ್ ಇದೆ. ಮೊದಲು ಪ್ರೇಕ್ಷಕ ಬರೆದರೂ ಸಹ ಮಾರ್ಕ್ ಇದೆ. ವಿದ್ಯಾರ್ಥಿಗಳು ಅದನ್ನು ಗಮನಿಸಬೇಕು. ಕೆಲವೊಮ್ಮೆ ವಿಷಯ ವಿಸ್ತಾರ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅಂದ ಪಕ್ಷದಲ್ಲಿ ನಾವೇನು ಮಾಡಬೇಕು, ಸ್ಟೆಪ್ ಆದರೂ ಬರಿಬೇಕಾಗ್ತದೆ. ದಿನಾಂಕ, ಅದಂತರ ಪ್ರೇಕ್ಷಕ ಬರೆಯುವಂಥದ್ದು ಇರ್ಬೋದು, ಮತ್ತು ಸೇವಾಮೆ, ಮಹೋದಯ್, ವಿಷಯ ಮತ್ತು ಅಭಿವಂದನ ಅಂದರೆ ಆಜ್ಞಾಕಾರಿ ಛಾತ್ರ, ಇಷ್ಟು ಬರೆದ್ರೂ ಸಹ ನಿಮಗೆ ಮಿನಿಮಮ್ ಒಂದು 2.5 ಮಾರ್ಕ್ ಆದರೂ ಸಿಗ್ತದೆ. 2.5-3 ಮಾರ್ಕು ಸಿಗ್ತದೆ. ಇನ್ನು 2 ಮಾರ್ಕು ವಿಷಯ ವಿಸ್ತಾರಗಿರ್ತದೆ. ಅದು ಸಹ ಈಗಾಗಲೇ ನಿಮಗೆ ಚುಟ್ಟಿ ಪತ್ರಗಳನ್ನು ಅಭ್ಯಾಸ ಆಗಿರ್ತದೆ, 8ನೇ ತರಗತಿಯಿಂದಲೇ ಅಭ್ಯಾಸ ಆಗಿರ್ತದೆ. ಹಾಗಾಗಿ ವಿದ್ಯಾರ್ಥಿಗಳು ಆ ಚುಟ್ಟಿ ಪತ್ರವನ್ನು ಸರಿಯಾಗಿ ಅಭ್ಯಾಸ ಮಾಡಿಬಿಟ್ರೆ ಕಾರಣ ಮಾತ್ರ ಚೇಂಜಸ್ ಕೇಳ್ಬೋದು. ಒಂದು ಬಿಮಾರ್ ಅಥವಾ ಕಾಯಿಲೆ ಇರುವಂಥದ್ದಕ್ಕಿರ್ಬೋದು, ಇನ್ನೊಂದು ಯಾವುದಾದ್ರು ಮದುವೆಗೆ ಹೋಗಲಿಕ್ಕೆ, 2 ಕಾರಣ ಕೊಡ್ಬೋದು. ಇಲ್ಲದಿದ್ದರೆ ಯಾವ ಕಾರಣನಾದರೂ ಕೊಟ್ಟು ಬರೀಲಿಕ್ಕೆ ಅವಕಾಶವನ್ನು ಕೊಡ್ತಾರೆ. ಹಾಗಾಗಿ ಚುಟ್ಟಿ ಪತ್ರವನ್ನು ಕರೆಕ್ಟ್ ಒಂದು ಕಲಿತ್ರೆ ನಿಮಗೆ 5 ಮಾರ್ಕ್ ಗ್ಯಾರಂಟಿ. ಅಂದರೆ ಪ್ರಶ್ನೆಯನ್ನು ಸರಿಯಾಗಿ ಓದಬೇಕಾಗ್ತದೆ, ಯಾವ ಕಾರಣ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು, ಕಾರಣವನ್ನು ಓದ್ಕೊಳ್ಬೇಕು. ಆಮೇಲೆ ಈಗಾಗಲೇ ಒಬ್ಬ ಕೇಳುಗರು ಕೇಳಿದರು ಹೇಗೆ ಉತ್ತಮ ಅಂಕಗಳನ್ನು ಪಡೆಯೋದು ಅಂತ. ಅದಕ್ಕೆ ಉತ್ತರವನ್ನು ಕೂಡ ನೀವು ಕೊಟ್ರಿ. ಹಾಗೆ ಕೆಲವು ವಿದ್ಯಾರ್ಥಿಗಳು ಸ್ವಲ್ಪ ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ. ಅವರಿಗೆ ಪಾಸ್ ಆಗಬೇಕು, ಜಸ್ಟ್ ಪಾಸ್ ಆದರೂ ಸಾಕು ಅನ್ನುವಂಥ ಒಂದು ಮನಸ್ಥಿತಿ ಇರುತ್ತೆ. ಅಂಥ ವಿದ್ಯಾರ್ಥಿಗಳು ಪಾಸ್ ಆಗಬೇಕಾದ್ರೆ ಯಾವ ರೀತಿ ಕಲಿಬೇಕಾಗುತ್ತೆ? ಹಿಂದಿಯಲ್ಲಿ ಫೇಲ್ ಆಗೋದು ಕಷ್ಟ, ಅದೊಂದು ಮಾತಿದೆ. ಯಾಕಂದರೆ ಪರೀಕ್ಷೆಗೆ ತಯಾರಿ ಮಾಡುವಾಗ ಪ್ರಾರಂಭದಿಂದಲೂ ಒಂದು ಪದ್ಯ 4 ಮಾರ್ಕಿಗೆ ಇರ್ತದೆ. ಅದು 4 ವಾಕ್ಯ ಅಥವಾ 4 ಲೈನ್ ಬರೆಯುವಂಥ ಪದ್ಯ, ಅದೊಂದು ಕಲಿತ್ರೆ ಅವರಿಗೆ 4 ಮಾರ್ಕ್ಗಳು ಸಿಗ್ತದೆ. ಎರಡನೇದಾಗಿ ಪತ್ರಲೇಖನ 5 ಮಾರ್ಕಿಗೆ ಇರ್ತದೆ. ಅದು 5 ಮಾರ್ಕಿಗೆ ಅವರು ಸರಾಸರಿ ಒಂದು 4 ಮಾರ್ಕ್ ಆದರೂ ತೆಗಿಬೋದು. ಸ್ವಲ್ಪ ಕಲಿಕೆಯಲ್ಲಿ ಕಷ್ಟ ಇರುವಂಥವ್ರಿಗೆ ಹೇಳೋದು, ಅದು ಪತ್ರಲೇಖನ ಅಭ್ಯಾಸ ಮಾಡಿದರೆ 5 ಮಾರ್ಕ್ ಅಲ್ಲಿ ಸಿಗ್ತದೆ. 9 ಮಾರ್ಕಲ್ಲಿ ಅವರಿಗೆ ಬರ್ತದೆ. ಸಾಮಾನ್ಯವಾಗಿ ಮಕ್ಕಳು ಗದ್ಯಾಂಶಕ್ಕೆ ಉತ್ತರಿಸ್ತಾರೆ. ಇಲ್ಲಿವರೆಗೆ ನೋಡಿರುವಾಗೆ ನಾವು ಗದ್ಯಾಂಶಕ್ಕೆ ಪ್ರಶ್ನೆಗಳನ್ನು ಓದ್ಕೊಂಡು ಉತ್ತರಿಸುವಂತಹ ಸಾಮರ್ಥ್ಯ ಸಾಧಾರಣ ಇದೆ. ಅದರಲ್ಲಿ ಒಂದು 4 ಮಾರ್ಕ್ ಸಿಗ್ತದೆ. ಅಲ್ಲಿ 13 ಮಾರ್ಕ್ ಮಕ್ಕಳಿಗೆ ಸಿಕ್ಬಿಡ್ತದೆ. ವ್ಯಾಕರಣಕ್ಕೆ ಸಂಬಂಧಪಟ್ಟಾಗೆ 10 ಅಂಶಗಳಿರ್ತದೆ. ಆ ಕಲಿಕೆಯಲ್ಲಿ ಹಿಂದುಳಿದ ಅಂದರೆ ಕಲಿಕೆಯಲ್ಲಿ ಸ್ವಲ್ಪ ಹಿಂದೆ ಇರುವಂಥ ಮಕ್ಕಳಿಗೆ 10 ಸಹ ಕೆಲವೊಮ್ಮೆ ಅರ್ಥ ಆಗದೆ ಇರ್ಬೋದು. ಆವಾಗ ಅದರಲ್ಲೊಂದು 5 ಅಥವಾ 4 ವಿಷಯಗಳಿಗೆ ಪರ್ಫೆಕ್ಟ್ ಆಗಬೇಕು, ನಾನು ಇದರಲ್ಲಿ ಬರೀತೇನೆ ಅಂತ. ಉದಾಹರಣೆಗೆ ಪ್ರೇರಣಾರ್ಥಕ ಕ್ರಿಯಾರೂಪ ಬರ್ತದೆ, ಮತ್ತು ಸಮಾಸಗಳು ಬರ್ತದೆ, ಬಹುವಚನ, ವಿಲೋಮ ಶಬ್ದ, ಮತ್ತು ಇಷ್ಟು ವಿಷಯಗಳಲ್ಲಿ ವಿರಾಮ ಚಿಹ್ನೆಗಳು ಇನ್ನೊಂದು. ಇದರಲ್ಲಿ ಭಾಳ ಸುಲಭದಲ್ಲಿ ಮಾರ್ಕನ್ನು ತೆಗೆದುಕೊಳ್ಳಿಕ್ಕೆ ಆಗ್ತದೆ. ಪ್ರೇರಣಾರ್ಥಕ ರೂಪ ಅಭ್ಯಾಸ ಮಾಡಿದರೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾ ರೂಪ ಮಾತ್ರ ಕೇಳೋದು. ಹಾಗಾಗಿ ಅದಕ್ಕೆ ಒಂದು ಅವರು ತಯಾರಿ ಮಾಡಿಕೊಂಡ್ರೆ, ಆದರೆ ಉದಾಹರಣೆಗಳ ಮೂಲಕ ಮಾಡ್ಕೊಳ್ಬೇಕು. ಉದಾಹರಣೆಗೆ ಪಡ್ನ ಒಂದು ಉದಾಹರಣೆ, ಅದಕ್ಕೆ ಪಡಾನ, ಮತ್ತು ನೆಕ್ಸ್ಟ್ ಅದೇ ರೀತಿಯ ಪ್ರಶ್ನೆ ಬಂದಾಗ ಚಲನ, ಚಲಾನ, ಈಗ ದೇನ ಅಂತ ಬರ್ತದೆ, ದಿಲಾನ ಬರ್ತದೆ. ಮತ್ತು ಇನ್ನು ಬೇರೆ ಅದೇ ಟೈಪ್ ಕೊಟ್ಟಾಗ ಏನು ಮಾಡ್ಬೋದು, ದೇಕ್ನ, ದಿಕ್ಕಾನ, ಈ ರೀತಿ ಉದಾಹರಣೆಗಳನ್ನು ಇಟ್ಕೊಂಡು ಏನು ಮಾಡಬೇಕು, ಅವರು ಕಲಿಬೇಕು. ವಿರಾಮ ಚಿಹ್ನೆಗೆ ಬರುವಾಗ ಏನಾಗ್ತದೆ ಅಂದರೆ ಮಕ್ಕಳು ಸುಲಭದಲ್ಲಿ ಗುರುತಿಸ್ತಾರೆ ವಿರಾಮ ಚಿಹ್ನೆಗಳನ್ನು. ಪೂರ್ಣ ವಿರಾಮ, ಅಲ್ಪ ವಿರಾಮ, ಪ್ರಶ್ನಾರ್ಥಕ, ಇದರಲ್ಲಿ 1 ಮಾರ್ಕ್. ಟೋಟಲ್ ಒಂದು 8ಕ್ಕೆ ಒಂದು 5 ಮಾರ್ಕ್ ಅಥವಾ 3 ಮಾರ್ಕ್ ಅಂತೂ ಖಂಡಿತ ಅಲ್ಲಿ ಬರ್ತದೆ. ಅದಾದ ನಂತರ ಅವರು ಪದ್ಯಗಳನ್ನು ಅಭ್ಯಾಸ ಮಾಡಬೇಕಾಗ್ತದೆ. ಉದಾಹರಣೆಗೆ ಮಾತೃಭೂಮಿ ಅಂತ ಒಂದು ಪದ್ಯ ಇದೆ. ಆ ಪದ್ಯದಲ್ಲಿ 2 ಪ್ರಶ್ನೆಗಳು ಕಲಿತ್ರೆ ಸಾಕು. ಅದರಲ್ಲಿ ಇರುವಂಥದ್ದು 2 ಪ್ರಶ್ನೆಗಳು ಅಂದರೆ 1 ಮಾರ್ಕಿನೊಂದು ಹೊರತುಪಡಿಸಿ ಹೇಳೋದು. 2 ಪ್ರಶ್ನೆಗಳಲ್ಲಿ 1 ಪ್ರಶ್ನೆ ಗ್ಯಾರಂಟಿ ಬರ್ತದೆ. ಟೋಟಲ್ ಒಂದು 6 ಲೈನ್ ಇರ್ಬೋದು ಕಲೀಲಿಕ್ಕೆ. ಅದನ್ನು ಕಲಿತ್ರೆ 3 ಮಾರ್ಕ್ ಅದರಲ್ಲಿ ಸಿಗ್ತದೆ. 2ನೇ ಪದ್ಯ ಅಭಿನವ ಮನುಷ್ಯದಲ್ಲಿ 1 ಪ್ರಶ್ನೆ ಗ್ಯಾರಂಟಿ ಬರ್ತದೆ. ಅದು ಸಹ ಜಾಸ್ತಿ ಉತ್ತರ ಇಲ್ಲದಂಥ ಪ್ರಶ್ನೆಗಳವು.
ಅದು ಟೋಟಲ್ ಒಂದು 2 ಪ್ರಶ್ನೆಗೆ ಸೇರಿ ಒಂದು 6 ವಾಕ್ಯಗಳು 8 ವಾಕ್ಯ ಆಗ್ಬೋದು. ಅದನ್ನೊಂದು ಕಲಿತ್ರೆ ಅಲ್ಲೊಂದು 3 ಮಾರ್ಕ್ ಸಿಗ್ತದೆ. ಅದೇ ರೀತಿ ಮುಂದಿನ ಪಾಠ ತುಳಸಿಕೆ ದೋಹೆ. ದೋಹೆಯಲ್ಲಿ ಸಾಮಾನ್ಯವಾಗಿ ಮಕ್ಕಳು ಭಾವಾರ್ಥ ಬರೆಯುವಾಗ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಕಷ್ಟ ಆಗ್ಬೋದು. 1-2 ಪದ್ಯಗಳಿಗೆ ಸುಲಭದಲ್ಲಿ ಬರೀಲಿಕ್ಕೆ ಆಗ್ತದೆ, ಅಲ್ಲಿಯೇ ಸ್ವಲ್ಪ ಚೇಂಜಸ್ಸನ್ನು ಮಾಡಿ ಬರೀಲಿಕ್ಕೆ ಆಗ್ತಾರೆ. ಇದನ್ನು ಶಿಕ್ಷಕರು ಸಾಮಾನ್ಯವಾಗಿ ಹೇಳಿಕೊಟ್ಟಿರ್ತಾರೆ. ಅದರಲ್ಲೊಂದು 3 ಮಾರ್ಕ್ ಬಂದರೆ, ಮತ್ತು ಪ್ರಬಂಧದಲ್ಲಿ ಇಂಟರ್ನೆಟ್ ಅಥವಾ ಪಾಠಕ್ಕೆ ಸಂಬಂಧಪಟ್ಟದ್ದೇ ಬಂದಿರ್ತದೆ, ಅದರಲ್ಲೊಂದು ಸ್ವಲ್ಪ ಏನಾದರೂ ಪ್ರಯತ್ನ ಮಾಡಿದರೆ ಪಾಸಾಗೋದಂತೂ ಸುಲಭದಲ್ಲಿ ಪಾಸಾಗಲಿಕ್ಕೆ ಆಗ್ತದೆ. ಕೇವಲ ಒಂದು 4-5 ಪಾಠಗಳನ್ನು ಕರೆಕ್ಟ್ ಸ್ಟಡಿ ಮಾಡಿದರೂ ಮಕ್ಕಳು ಪಾಸಾಗ್ಬೋದು. ಈಗ ಮತ್ತೊಂದು ಕರೆ ಇದೆ ನೋಡುವ. ಹಲೋ ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹೇಳಿ, ನಿಮ್ಮ ಹೆಸರು ಹೇಳಿ, ಯಾವ ಸ್ಕೂಲು? ನಂದು ಬೆಜೆಂಟ್ ಸ್ಕೂಲ್, ನ್ಯಾಷನಲ್ ಹೈಸ್ಕೂಲ್ ಸರ್. ನನ್ನ ಪ್ರಶ್ನೆ ಬಂದ್ಬಿಟ್ಟು, ಕರೆಕ್ಷನ್ ಮಾಡೋರು ನಮ್ಮ 80 ಔಟ್ ಆಫ್ 80 ಬರ್ಬೇಕಾದ್ರೆ ಆನ್ಸರ್ ಪೇಪರ್ ಅಲ್ಲಿ ಯಾವ್ಯಾವ ಅಂಶಗಳನ್ನ ಫೈಂಡ್ ಔಟ್ ಮಾಡ್ತಾರೆ ಅಥವಾ ಗಮನಿಸ್ತಾರೆ ಅಂತ. ಒಳ್ಳೆಯ ಕ್ವಶನ್ ಕೇಳಿದೆ. ನಾವಂದರೆ 80 ಔಟ್ ಆಫ್ ಸ್ಕೋರ್ ಮಾಡಬೇಕಾದ್ರೆ ನಾವು ತುಂಬ ಸ್ಟಡಿ ಮಾಡಿರ್ತೇವೆ. ಆಗ ನಾವು ಬರೆಯುವ ವಿಧಾನ ಕೂಡ ಅಲ್ಲಿ ಲೆಕ್ಕಕ್ಕೆ ತಗೊಳ್ತಾರೆ. ಕೆಲವು ಮಕ್ಕಳು ಫುಲ್ ಹಾರ್ಡ್ ವರ್ಕ್ ಮಾಡಿರ್ತಾರೆ, ಆದರೆ ಆ ಮಕ್ಕಳ ಹ್ಯಾಂಡ್ ರೈಟಿಂಗ್ ನೀಟ್ ಇರೋದಿಲ್ಲ ಒಂದು. ಆಗ ಹ್ಯಾಂಡ್ ರೈಟಿಂಗ್ ನೀಟ್ ಇಲ್ಲದ ಕಾರಣ ಅದು ಬರೆದದು ಕರೆಕ್ಷನ್ ಮಾಡುವ ಶಿಕ್ಷಕರಿಗೆ ಕೆಲವೊಮ್ಮೆ ಅರ್ಥ ಆಗದಿದ್ದರೆ ಆಗ ಮಾರ್ಕ್ ಕಡಿಮೆ ಬರುವ ಸಾಧ್ಯತೆ ಇರ್ತದೆ. ಆದ ಕಾರಣ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಒಂದು ಚಿಕ್ಕ ಸಜೆಷನ್ ಕೊಡುವುದೇನೆಂದರೆ, ಬರೆಯುವಾಗ ಅಕ್ಷರ ಸ್ವಲ್ಪ ಚೆಂದ ಇದ್ದರೆ ಕರೆಕ್ಷನ್ ಮಾಡೋರಿಗೂ ಒಂದು ಖುಷಿ ಆಗ್ತದೆ, ಮಾರ್ಕ್ ಫುಲ್ ಸಿಗ್ತದೆ. ಯಾಕೆಂದರೆ ಕೆಲವು ಮಕ್ಕಳು ನಾವು ಕರೆಕ್ಷನ್ ಮಾಡುವಾಗ ನೋಡಿರ್ತೇವೆ, ಉತ್ತರ ಪರ್ಫೆಕ್ಟ್ ಇರ್ತದೆ, ಆದರೆ ಅಕ್ಷರ ನೀಟ್ ಇರೋದಿಲ್ಲ, ಒಂದಕ್ಕೊಂದು ತಾಗಿರ್ತದೆ, ಕೆಲವೊಮ್ಮೆ ಚಿತ್ತು ಮಾಡಿ ಅದನ್ನು ಕಟ್ ಮಾಡಿ ರಬ್ ಮಾಡಿ ಏನೆಲ್ಲ ಮಾಡಿರ್ತಾರೆ. ಆಗ ಅದು ಮಾರ್ಕ್ ಸ್ವಲ್ಪ ಮೈನಸ್ ಆಗುವ ಸಾಧ್ಯತೆ ಇರ್ತದೆ. ಆದ ಕಾರಣ ಬರೆಯುವಾಗ ಅಕ್ಷರ ನೀಟ್ ಇರಲಿ, ಸ್ಪಷ್ಟ ಇರಲಿ. ಕೆಲವೊಮ್ಮೆ ಕ್ವಶನ್ ಲಾಸ್ಟಿಗೆ ಸೇರಿಸಿ ಎಂಡ್ ಮಾಡುವ ಪ್ರಸಂಗ ಕೂಡ ಬರ್ತದೆ. ಹಾಗೆಲ್ಲ ಮಾಡಿದರೆ ನಿಮಗೆ ನೀವು ಬಯಸಿದಂತಹ 80 ಮಾರ್ಕ್ ಫುಲ್ ಬರ್ತದೆ. ಓಕೆ, ಧನ್ಯವಾದಗಳು. ಈಗ ನೀವು ಹೇಳಿದ್ರಿ ಸರ್, ಅಕ್ಷರ ನೀಟಾಗಿರಬೇಕು ಅಂತ ಹೇಳಿ. ಅಕ್ಷರ ನೀಟಾಗಿ ಬರೆಯುವ ಹಾಗೆ ಯಾವ ರೀತಿಯಾಗಿ ಅವರು ಪ್ರಾಕ್ಟೀಸ್ ಮಾಡ್ಬೋದು? ಅಂದರೆ ಸರ್, ಕೆಲವೊಂದು ಮನೆಯಲ್ಲಿ ಮಕ್ಕಳು ಬಾಯಿಪಾಠ ಕೆಲವರು ಹೇಳ್ತಾರೆ ಮಕ್ಕಳು, ಆದರೆ ಬರೆಯುವಾಗ ತುಂಬ ತಪ್ಪಾಗ್ತದೆ ಸರ್. ಆದ ಕಾರಣ ಮಕ್ಕಳು ಮನೆಯಲ್ಲಿ ಈಗ ಪದ್ಯ, ಚುಟ್ಟಿಪತ್ರ, 1 ಮಾರ್ಕಿಂದು ಅಂತಹ ಕೆಲವೊಂದು ಆನ್ಸರ್ಗಳನ್ನು 2-3 ಸಲ ರಫಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿದರೆ ಆಗ ಅಕ್ಷರ ತಪ್ಪಿಲ್ಲದ ಹಾಗೆ ಆಗ್ತದೆ ಸರ್. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಓದ್ತಾರೆ, ಅಂದರೆ ಟಿ ವಿ ನೋಡಿ ಗೊತ್ತಾಗ್ತದೆ, ಓದ್ತಾರೆ, ಆದರೆ ಬರೆಯುವ ಕೌಶಲ ಸ್ವಲ್ಪ ಕಡಿಮೆ ಇರುವ ಕಾರಣ ಈಗ ಮಕ್ಕಳಿಗೆ ಸ್ವಲ್ಪ ಅಕ್ಷರ ತಪ್ಪಾಗುವ ಸಾಧ್ಯತೆಗಳು ಇರ್ತದೆ ಸರ್. ಬರೆದು ಕಲ್ತ್ರೆ ಅದು ಮನಸ್ಸಿನಲ್ಲಿ ಉಳಿಯುತ್ತದೆ ಮತ್ತು ಅಕ್ಷರ ತಪ್ಪಾಗುವುದಿಲ್ಲ ಸರ್, ಮತ್ತು ಹ್ಯಾಂಡ್ ರೈಟಿಂಗ್ ಸ್ವಲ್ಪ ನೀಟ್ ಆಗ್ತದೆ. ಈಗ ಮತ್ತೊಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು ಹೇಳಿ. ಸರ್ಕಾರಿ ಪ್ರೌಢಶಾಲೆಯಿಂದ ಬಂಟ್ವಾಳದಿಂದ. ಹೆಸರು ಹೇಳಿ. ಧನುಶ್ರೀ. ಪ್ರಶ್ನೆನ ಕೇಳಿ. ಸರ್, ಸಂಧಿ ಮತ್ತು ಸಮಾಸವನ್ನು ಸುಲಭವಾಗಿ ಗುರುತಿಸುವ ವಿಧಾನ ಹೇಳಿ ಸರ್. ಅದರಲ್ಲಿ ಕಷ್ಟ ಎಂತ ಉಂಟಮ್ಮ ನಿಮಗೆ? ಹಲೋ, ಈಗ ಸಂಧಿಯಲ್ಲಿ ಸವರ್ಣ ದೀರ್ಘ ಸಂಧಿ ಕನ್ನಡದಲ್ಲಿ ಕೂಡ ಬರ್ತದೆ, ಸೇಮ್ ಹಿಂದಿಯಲ್ಲಿ ಕೂಡ ಬರ್ತದೆ. ನೆಕ್ಸ್ಟ್ ಗುಣಸಂಧಿ ಉಂಟು, ವೃದ್ಧಿ ಸಂಧಿ ಉಂಟು, ಅಯಾದಿ ಸಂಧಿ ಮತ್ತು ಎಂಡ್ ಸಂಧಿ ಉಂಟು. ಆ ಕೊಟ್ಟಂತಹ ವಾಕ್ಯಗಳನ್ನು ನಾವು ಸರಿಯಾಗಿ ಗಮನಿಸಿದರೆ ಆಲ್ಮೋಸ್ಟ್ ಅದನ್ನು ಬಿಡಿಸಿ ಬರೆಯುವಾಗ ನಮಗೆ ಸುಲಭವಾಗಿ ಮೆಥಡ್ ಗೊತ್ತಾಗ್ತದೆ. ಅದಕ್ಕೋಸ್ಕರ ನಾವು ತುಂಬ ಕಷ್ಟಪಡಲಿಕ್ಕಿಲ್ಲ. ನಮ್ಮ ಪಠ್ಯ ಬುಕ್ಕಿನ ಲಾಸ್ಟಲ್ಲಿ ಕೊಟ್ಟಿದ್ದಾರೆ, ಉದಾಹರಣೆ ಉಂಟು, ಮಾದರಿಗಳುಂಟು, ಮೊನ್ನೆ ಪರೀಕ್ಷೆಗಳಿಗೆಲ್ಲ ಬಂದಿದೆ. ಅದರ ಪ್ರಕಾರ ಒಂದು ಸರಿಯಾಗಿ ಮಾಡಿಕೊಂಡ್ರೆ, ಈಗ ದೀರ್ಘ ಸಂಧಿಗೆ ಅಂದರೆ ಆಕಾರದಲ್ಲಿ ಅಕ್ಷರ ಅಂತ್ಯ ಆಗಿ ಪುನಃ ಆಕಾರದಲ್ಲೇ ಅಕ್ಷರ ಪ್ರಾರಂಭ ಆಗ್ತದೆ. ಆ ರೀತಿಯಲ್ಲಿ ನಾವು ಗಮನಿಸಿದರೆ ಉತ್ತರ ನಮಗೆ ಸರಿಯಾಗಿ ಸಿಗ್ತದೆ. ಹಾಗೆ ಸಮಾಸಗಳನ್ನು ಕೂಡ ನಾವು ಕಲಿಯುವಾಗ 6 ಸಮಾಸ ಉಂಟು. ಅವ್ಯಯಭಾವ ಸಮಾಸ, ಕರ್ಮಧಾರಯ, ತತ್ಪುರುಷ, ದ್ವಿಗು, ದ್ವಂದ್ವ, ಬಹುರ್ವಿಹಿ. ಹೀಗೆ ಪ್ರತಿಯೊಂದಕ್ಕೂ ಸಹ ಉದಾಹರಣೆಗಳನ್ನು ನಾವು ಅರ್ಥ ಮಾಡಿಕೊಂಡು ಕಲಿತ್ರೆ ಅದೇ ಥರ ಮಾದರಿಯಲ್ಲಿ ಬರ್ತದೆ. ಆಗ ನಮಗೆ ಕಷ್ಟ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಧನ್ಯವಾದಗಳು ಧನುಶ್ರೀ. ಬಹುಶಃ ಈಗ ಮತ್ತೊಂದು ಕರೆ ಇದೆ ಅನಿಸುತ್ತೆ. ಬಹುಶಃ ಕರೆ ಕಟ್ಟಾಗಿದೆ. ಈಗ ವ್ಯಾಕರಣದ ಬಗ್ಗೆನೇ ಪ್ರಶ್ನೆಯನ್ನು ಕೇಳೋದಾದರೆ, ಈಗ ಸಾಮಾನ್ಯವಾಗಿ ಹಿಂದಿಯಲ್ಲಿ ಅಥವಾ ಅದು ದೊಡ್ಡವರಿಗೂ ಹೌದು ಸಣ್ಣವರಿಗೂ ಹೌದು ಈ ಸಮಸ್ಯೆ ಆಗುವಂಥದ್ದು ಲಿಂಗಗಳ ಬಗ್ಗೆ, ಸ್ತ್ರೀಲಿಂಗ ಪುಲ್ಲಿಂಗ ಯಾವುದು, ಯಾಕಂದರೆ ಅಲ್ಲಿ 2 ಲಿಂಗಗಳನ್ನು ಬಳಸೋದ್ರಿಂದಾಗಿ ಇದರ ಬಗ್ಗೆ ಯಾವ ರೀತಿಯಾಗಿ ಗಮನ ವಹಿಸಬೇಕಾಗುತ್ತೆ ಮತ್ತು ಯಾವ ರೀತಿಯಾಗಿ ಅದಕ್ಕೆ ಏನಾದರೂ ಶಾರ್ಟ್ಕಟ್ಗಳು ಇದೆಯಾ?
ಅಂದರೆ ಮಕ್ಕಳು ಉತ್ತರವನ್ನು ಬರೆಯುವಾಗ ಸ್ವಲ್ಪ ಒಂದೆರಡು ಸಲ ಕೊಟ್ಟಂತಹ ಲಿಂಗ ಅದು ಸ್ತ್ರೀಲಿಂಗ ಪುಲ್ಲಿಂಗವಂತ ಓದಬೇಕಾಗ್ತದೆ ಸರ್. ಕೆಲವು ಮಕ್ಕಳು ಓದುವುದಿಲ್ಲ. ಈಗ ಉದಾಹರಣೆಗೆ ಶಿಷ್ಯ ಇರ್ತದೆ, ಅದು ಪುಲ್ಲಿಂಗ. ಶಿಷ್ಯ ಬರುವಾಗ ಅದು ಸ್ತ್ರೀಲಿಂಗ ಆಗ್ತದೆ. ಛಾತ್ರ ಹಾಗೆ ಆಗುವಾಗ ಮಕ್ಕಳು ಬರೆಯುವಾಗ ಅದು ಓದುವಾಗ ಅದು ಕನ್ಫ್ಯೂಸ್ ಮಾಡಿಕೊಂಡು ಓದಿರ್ತಾರೆ. ಅದು ಛಾತ್ರ ಅಂತಲೇ ಕನ್ಫ್ಯೂಸ್ ಆಗಿರ್ತದೆ. ಅಧ್ಯಾಪಕಿದ್ರೆ ಅದು ಅನ್ಯಲಿಂಗ ಚೇಂಜ್ ಆಗುವಾಗ ಕೆಲವರು ಕನ್ನಡದಲ್ಲಿ ಅಧ್ಯಾಪಕಿ ಮಾಡಿರ್ತಾರೆ. ಆಗ ಹಿಂದಿಯಲ್ಲಿ ಕೂಡ ಹಾಗೆ ಆಗ್ಬೋದೇನೋ ಹಾಗಂತ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಆದರೆ ಹಿಂದಿಯಲ್ಲಿ ಬರೆಯುವಾಗ ಅಧ್ಯಾಪಿಕ ಆಗ್ತದೆ. ಶಿಕ್ಷಕಿದ್ರೆ ಶಿಕ್ಷಿಕ, ನಾಯಕಿದ್ರೆ ನಾಯಿಕ, ಹೀಗೆ ಚೇಂಜ್ ಆಗುವ ಕಾರಣದಿಂದ ಉದಾಹರಣೆಗಳನ್ನು ಸ್ವಲ್ಪ ಅಭ್ಯಾಸ ಮಾಡಿದರೆ ಮಕ್ಕಳಿಗೆ ಗೊಂದಲ ಬರಲಿಕ್ಕಿಲ್ಲ ಅಂತ ಅನಿಸಿಕೆ ಸರ್. ಈಗ ವ್ಯಾಕರಣಕ್ಕೆ ಸಂಬಂಧಿಸಿದಾಗೆ ಬೇರೆ ಯಾವೆಲ್ಲ ಪ್ರಶ್ನೆಗಳು, ಯಾವ ರೀತಿಯ ಪ್ರಶ್ನೆಗಳು ಬರ್ಬೋದು ಸರ್? ವ್ಯಾಕರಣಕ್ಕೆ 10 ಅಂಶಗಳನ್ನು ನಾವು ಕಾಣ್ತೇವೆ. 10 ಅಂಶಗಳಿಗೆ ಸಂಬಂಧಪಟ್ಟ ಹಾಗೆ, ವ್ಯಾಕರಣಾಂಶಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಬರ್ಬೋದು. ಅಂದರೆ ಅದರಲ್ಲಿ 8 ಅಂಶಗಳನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಕಾಣ್ಬೋದು. ಉದಾಹರಣೆಗೆ ವಿಲೋಮ ಶಬ್ದಗಳು ನಾವು ಅಭ್ಯಾಸ ಮಾಡಬೇಕಾಗ್ತದೆ. ಪ್ರತಿದಿನವೂ ಸಹ ಅಭ್ಯಾಸ ಮಾಡಬೇಕಾಗ್ತದೆ. ಅಂದರೆ ಅಭ್ಯಾಸದಲ್ಲಿರುವ, ಅಂದರೆ ಪಠ್ಯಪುಸ್ತಕದ ಅಭ್ಯಾಸದಲ್ಲೇ ಇರುವಂಥ ವಿಲೋಮ ಶಬ್ದಗಳನ್ನು ಅಭ್ಯಾಸ ಮಾಡಬೇಕು. ಸಾಮಾನ್ಯವಾಗಿ ಮಕ್ಕಳು ಲಿಂಗ್ ಮತ್ತು ವಚನಿಗೆ ಸುಲಭದಲ್ಲಿ ಗುರುತಿಸಲಿಕ್ಕೆ ಆಗ್ತದೆ. ಈಗಾಗಲೇ ಶಿಕ್ಷಕರು ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಏಕವಚನ ಬಹುವಚನವನ್ನು, ಇಲ್ಲಿ ಏಕವಚನವೋ ಬಹುವಚನವೋ ಅನ್ನೋದನ್ನು ಗುರುತಿಸಲಿಕ್ಕೆ ಸುಲಭ ಮೆಥಡಲ್ಲಿ ಪ್ರಶ್ನೆಯಲ್ಲೇ ಗೊತ್ತಾಗ್ಬಿಡ್ತದೆ. ನಿಮ್ಮನ್ನ ಲಿಖಿತ ಶಬ್ದೊಮ್ಮೆ ಏಕವಚನ ಹೇ ಅಥವಾ ಬಹುವಚನ ರೂಪ ಹೇ. ಅದರಲ್ಲಿ ಬಹುವಚನ ರೂಪ ಅಂದರೆ ಮತ್ತು ಏಕವಚನ ಹೇಗೆ ಬದಲಾವಣೆ ಆಗ್ತದೆ ಅನ್ನೋದು ಮಕ್ಕಳಿಗೆ ಗೊತ್ತಿರ್ತದೆ. ಅದನ್ನು ಗಮನಿಸಬೇಕು. ಇಲ್ಲಿ ಅದನ್ನು ಗಮನಿಸಿದರೆ ಏಕವಚನ ಮತ್ತು ಬಹುವಚನವನ್ನು ನಿಯಮ ಗೊತ್ತಿಲ್ಲದಿದ್ದರೂ ಗುರುತಿಸಲಿಕ್ಕೆ ಪ್ರಶ್ನೆ ಪತ್ರಿಕೆಯಲ್ಲಿ ಸಾಧ್ಯತೆ ಉಂಟು. ಈಗ ಸಾಮಾನ್ಯವಾಗಿ ಲಿಂಗಕ್ಕೆ ಬರುವಾಗ ಏನು ಮಾಡ್ತಾರೆ, ಮಕ್ಕಳು ಅಭ್ಯಾಸ ಮಾಡಬೇಕು ಇದಕ್ಕೆ. ಯಾಕಂದರೆ ಇಲ್ಲಿ 2 ಲಿಂಗಗಳು ಹಿಂದಿಯಲ್ಲಿರೋದ್ರಿಂದ ಲಿಂಗ ನಿರ್ಣಯ ಸ್ವಲ್ಪ ಕಷ್ಟ ಆಗ್ತದೆ ಮಕ್ಕಳಿಗೆ. ಇದು ನಿರಂತರ ಅಭ್ಯಾಸದಿಂದ ಮಾತ್ರ ಸಾಧ್ಯ. ಹಾಗಾಗಿ ಲಿಂಗ ನಿರ್ಣಯ ಮಾಡುವಾಗ ಮಕ್ಕಳು ಶಬ್ದದ ಅರ್ಥಕ್ಕೆ ಲಿಂಗವನ್ನು ಗುರುತಿಸ್ಲಿಕ್ಕೆ ಹೋಗ್ತಾರೆ. ಆದರೆ ಹಿಂದಿಯಲ್ಲಿ ಶಬ್ದಕ್ಕೆ ಲಿಂಗ ನಿರ್ಣಯ ಮಾಡುವಂಥದ್ದು. ಅದೇ ಉದಾಹರಣೆ, ಕೆಲವು ಶಬ್ದಗಳೇನಾಗ್ತದೆ ಸ್ತ್ರೀಲಿಂಗ ಅಂತ ಪುಲ್ಲಿಂಗ ಅಂತ ಗೊತ್ತಾಗ್ತದೆ, ಕೆಲವು ಶಬ್ದಗಳು ಗೊತ್ತಾಗೋದಿಲ್ಲ. ಅವ್ರೇನು ಮಾಡ್ತಾರೆ, ಅರ್ಥದ ಆಧಾರದ ಮೇಲೆ ಲಿಂಗ ನಿರ್ಣಯ ಮಾಡಲಿಕ್ಕೆ ಹೋಗ್ತಾರೆ. ಅದು ಕಷ್ಟ ಆಗ್ತದೆ. ಇದು ನಿರಂತರ ಸ್ವಲ್ಪ ಅಭ್ಯಾಸ ಮಾಡಬೇಕಾಗ್ತದೆ. ವಿರಾಮ ಚಿಹ್ನೆಗಳು, ಇದು ವಿರಾಮ ಚಿಹ್ನೆಗಳನ್ನು ಸಾಮಾನ್ಯವಾಗಿ ಇಲ್ಲಿವರೆಗೆ ಕೇಳ್ತಾ ಇರೋದಂದರೆ ಪೂರ್ಣ ವಿರಾಮ, ಅಲ್ಪ ವಿರಾಮ ಹೀಗೆ ಕೇಳ್ತಾ ಹೋಗ್ತಾರೆ. ಯೋಜಕ ಅಂತಲೂ ಸಹ ಉಂಟು. ಯೋಜಕ, ಶತ ಅದರ ಮಧ್ಯದಲ್ಲಿ ಒಂದು ಚಿಕ್ಕ ಗೆರೆ ಇರ್ತದೆ. ಇದು ದ್ವಂದ್ವ ಸಮಾಸದಲ್ಲೂ ಕೆಲವೊಮ್ಮೆ ನಾವು ಕಾಣ್ತೇವೆ. ದ್ವಂದ್ವ ಸಮಾಸವನ್ನು ಗುರುತಿಸುವಾಗಲೂ ಈ ಯೋಜಕ ಚಿಹ್ನೆ ಒಂದು ಅವರನ್ನ ಚಿಹ್ನೆ ಅಥವಾ ಅವರಂತ ಇರ್ಬೋದು, ಇಲ್ಲ ಯೋಜಕ ಚಿಹ್ನೆ ಇರ್ತದೆ. ಈ ಚಿಹ್ನೆಗಳು ಅಂದರೆ ವಿರಾಮ ಚಿಹ್ನೆಗಳನ್ನು ಸ್ವಲ್ಪ ಅವರು ನೋಡ್ಕೊಳ್ಬೇಕು, ಅಭ್ಯಾಸ ಮಾಡಬೇಕು. ಸಾಮಾನ್ಯವಾಗಿ ಮಕ್ಕಳಲ್ಲಿ ಸಮಸ್ಯೆ ಆಗೋದು ವಾಕ್ಯದ ಕೊನೆಯಲ್ಲಿ ಬಂದಂಥ ವಿರಾಮ ಚಿಹ್ನೆಗಳನ್ನು ಏನು ಮಾಡ್ತಾರೆ, ಸಾಮಾನ್ಯವಾಗಿ ಎಲ್ಲ ವಾಕ್ಯಗಳಲ್ಲೂ ಪೂರ್ಣ ವಿರಾಮ ಇರ್ತದೆ, ಇಲ್ಲ ಇದಿರ್ಬೋದು, ಬೇರೆ ವಿರಾಮ ಚಿಹ್ನೆಗಳಿರ್ಬೋದು. ಸಾಮಾನ್ಯವಾಗಿ ಪೂರ್ಣ ವಿರಾಮ ಇರ್ತದೆ, ಪ್ರಶ್ನಾರ್ಥಕ ಚಿಹ್ನೆ ಇರ್ತದೆ. ಕೆಲವೊಮ್ಮೆ ಪೂರ್ಣ ವಿರಾಮ ಇದ್ದು ಮಧ್ಯದಲ್ಲಿ ಏನು ಮಾಡಿರ್ತಾರೆ, ವಿರಾಮ ಚಿಹ್ನೆಗಳನ್ನು ಪ್ರಯೋಗ ಮಾಡಿರ್ತಾರೆ. ಅಲ್ಪ ವಿರಾಮವನ್ನು ಪ್ರಯೋಗ ಮಾಡಿರ್ಬೋದು. ಮಕ್ಕಳು ಅದನ್ನು ಗಮನಿಸಬೇಕು. ವಾಕ್ಯದ ಮಧ್ಯದಲ್ಲಿ ಬಂದಿರುವಂತಹ ವಿರಾಮ ಚಿಹ್ನೆ ಯಾವುದು, ಅಕಸ್ಮಾತ್ ಬಂದಿದ್ದರೆ, ಬಾರದಿದ್ದರೆ ಪೂರ್ಣ ವಿರಾಮ ಬರೀಬೇಕು. ಬಂದಿದ್ದರೆ ವಾಕ್ಯದ ಮಧ್ಯದಲ್ಲಿರುವಂಥ ವಿರಾಮ ಚಿಹ್ನೆಯನ್ನು ಗುರುತಿಸಿ ಅದನ್ನು ಬರಿಬೇಕಾಗ್ತದೆ. ಮತ್ತು ಪ್ರೇರಣಾರ್ಥಕ ಕ್ರಿಯೆ ಶಬ್ದಗಳನ್ನು ಹೇಳಿದೆ, ಅವರು ಉದಾಹರಣೆಯನ್ನು ಇಟ್ಕೊಳ್ಬೇಕು. ಇಲ್ಲಿ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪವನ್ನು ಮಾತ್ರ ಕೇಳೋದು, ದ್ವಿತೀಯ ಪ್ರೇರಣಾರ್ಥಕ ರೂಪವನ್ನು ಕೇಳೋದಿಲ್ಲ. ಮತ್ತು ಕಾರಕ ಪ್ರಯೋಗ ಅಂದರೆ ಸಾಮಾನ್ಯವಾಗಿ ಕಾಕೇಕಿ ಪ್ರಯೋಗಗಳನ್ನು ಮಾಡುವಂಥದ್ದು ಇರ್ತದೆ. ಆ ವಾಕ್ಯಗಳನ್ನು ಓದ್ಕೊಳ್ಬೇಕಾಗ್ತದೆ. ವಾಕ್ಯಗಳನ್ನು ಓದ್ಕೊಂಡು ಕಾರಕ ಚಿಹ್ನೆಗಳ ಪ್ರಯೋಗವನ್ನು, ವಿಭಕ್ತಿ ಪ್ರತ್ಯಯಗಳನ್ನು ಪ್ರಯೋಗ ಮಾಡಬೇಕಾಗ್ತದೆ. ನೀವು ಗಮನಿಸುವಾಗ ಈಗ 2-3 ಪ್ರಶ್ನೆ ಪತ್ರಿಕೆ ನಮಗೆ ಮಾದರಿ ಸಿಕ್ಕಿದೆ. ಆ 3 ಪ್ರಶ್ನೆ ಪತ್ರಿಕೆಯಲ್ಲೂ ಮುಹವರೆಗಳನ್ನು ಸಾಮಾನ್ಯವಾಗಿ ಕೇಳಲಿಲ್ಲ. ಹಾಗಂತ ಬರೋದಿಲ್ಲ ಅಂದ್ಕೊಳ್ಳೋದು ಬೇಡ. ಈ 10 ಅಂಶಗಳಲ್ಲಿ ಯಾವುದಾದ್ರೂ ಒಂದೇನಾಗ್ಬೋದು, ಚೇಂಜ್ ಆಗ್ಬೋದು, ಆ ಕಡೆ ಈ ಕಡೆ ಆಗ್ಬೋದು. ಹಾಗಾಗಿ ಮುಹವರೆಗಳನ್ನು ನೋಡ್ಕೊಳ್ಳಿ. ಇದಕ್ಕೆ ಬೆಸ್ಟ್ ಅಂದರೆ ಅಭ್ಯಾಸದಲ್ಲಿರುವಂತಹ ವ್ಯಾಕರಣಾಂಶವನ್ನು ಪರ್ಫೆಕ್ಟಾಗಿ ಗ್ಯಾರಂಟಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬರಲಿಕ್ಕೆ ನಿಮಗೆ ಮಕ್ಕಳಿಗೆ ಸಾಧ್ಯತೆ ಆಗ್ತದೆ. ಈಗ ಮತ್ತೊಂದು ಕರೆ ಇದೆ ನೋಡುವ. ಹಲೋ. ಹಲೋ.
ಹೇಳಿ, ಯಾರು, ಯಾವ ಸ್ಕೂಲಿಂದ? ನಮಸ್ತೆ ಸರ್. ನಮಸ್ತೆ. ನಾನು ಎಸ್ ಹೈಸ್ಕೂಲಿಂದ ಮಾತಾಡ್ತಿರೋದು. ಹೆಸರೇನು? ಸ್ವಾತಿ ಅಂತ ಹೆಸರು. ಸ್ವಾತಿ. ಕೇಳಿ, ಪ್ರಶ್ನೆ ಅದು ಕೇಳಿ. 4 ಮಾರ್ಕಿಗೆ ಬಸಂಕಿ ಸಚ್ಚಾಯಿಂದ ಬರ್ತದಾ ಅಥವಾ ಕರ್ನಾಟಕ ಸಂಪದದಿಂದ ಬರ್ತದಾ? ಸ್ವಾತಿ ಅವರೇ, ಬಸಂತ್ ಕಿ ಸಚ್ಚಾಯಿಂದ ಕೂಡ ಬರ್ಬೋದು ಅಥವಾ ಕರ್ನಾಟಕ ಸಂಪದದಿಂದ ಕೂಡ ಬರ್ತದೆ. ಕೆಲವೊಮ್ಮೆ ಎರಡೂ ಪಾಠದಲ್ಲಿ ಕೇಳ್ತಾರೆ, ಮಧ್ಯದಲ್ಲಿ ಅಥವಾ ಅಂತ ಬರ್ತದೆ. ಕೆಲವೊಮ್ಮೆ 2-3 ವರ್ಷದ ಹಿಂದಕ್ಕೆ ಹೋದರೆ ನಾವು ಎರಡೂ ಪಾಠದಲ್ಲಿ ಸೇರಿಸಿ ಕೊಟ್ಟಿದ್ದಾರೆ ಅಥವಾ ಕೊಟ್ಟಿದ್ದಾರೆ. ಈಗ ಕಳೆದ ವರ್ಷ ಮಲ್ಟಿಪಲ್ ಚಾಯ್ಸ್ ಇದ್ದ ಕಾರಣ ಗೊತ್ತಾಗಲಿಲ್ಲ. ಅದಕ್ಕಿಂತ ಮುಂಚಿನ ವರ್ಷ ಒಂದೇ ಪಾಠದಲ್ಲಿ ಗಿಲ್ಲುವಲ್ಲೇ ಕೊಟ್ಟಿದ್ದರು. ಈಗ ಮೊನ್ನೆ ಪರೀಕ್ಷೆಯಲ್ಲಿ ಕರ್ನಾಟಕ ಸಂಪದದಲ್ಲೇ ಕೊಟ್ಟಿದ್ದಾರೆ ಅಥವಾ ಕೊಟ್ಟಿದ್ದಾರೆ. ಆದ ಕಾರಣ ಯಾವುದು ಕೊಡ್ತಾರೆ ಅಂತ ನಾವು ಫುಲ್ಲು ನಿರ್ಧಾರ ತಗೊಳ್ಳಿಕ್ಕಾಗಲ್ಲ. ಯಾಕೆಂದರೆ ಹೆಚ್ಚು ಮಾರ್ಕ್ ನಾವು ಪಡಿಬೇಕಾದ್ರೆ 4 ಮಾರ್ಕಿಂದ ಹೆಚ್ಚಾಗಿ ಸ್ವಲ್ಪ ಎಲ್ಲ ಪಾಠದ್ದು ಕಲಿಬೇಕಾಗ್ತದೆ. ಧನ್ಯವಾದಗಳು ಸ್ವಾತಿ. ಈಗ ಮುಂದಿನ ಕರೆಯನ್ನು ನೋಡೋಣ. ಹಲೋ ಹಲೋ ಹಲೋ, ಹೇಳಿ, ತಮ್ಮ ಹೆಸರು ಹೇಳಿ, ಯಾವ ಸ್ಕೂಲು? ನಾನು ಸುಷ್ಮಿತಾ ಬಿ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕನ್ಯಾನದಿಂದ. ಸುಷ್ಮಿತಾ, ಕೇಳಿ, ತಮ್ಮ ಪ್ರಶ್ನೆಯನ್ನು ಕೇಳಿ. ಕರ್ನಾಟಕ ಸಂಪದ ಪಾಠದಿಂದ ವಿಸ್ತೃತ ರೂಪ ಮೆಲಿಕೆ ಉಂಟಲ್ಲ ಸರ್, ಅದು ಬರ್ತದಾ? ಕರ್ನಾಟಕ ಸಂಪದ ಸುಷ್ಮಿತಾ ಅಲ್ಲ? ಆ ಕರ್ನಾಟಕ ಸಂಪದದಲ್ಲಿ ಒಂದು ಪ್ರಶ್ನೆ ಗ್ಯಾರಂಟಿ ಅಂತ ಹೇಳಿದೆ, ಅಂದರೆ ಒಂದು ಪ್ರಶ್ನೆ ಬರ್ತದೆ. ಅದೇ ಬರ್ತದೆ ಅಂತ ನಾವು ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನಾವೊಂದು 90% ಕೊಡ್ಬೋದು, ಕಲಿಯಿರಿ ಇದನ್ನು ಅಂತ. ಹಾಗಾಗಿ ಕರ್ನಾಟಕ ಸಂಪದ ನೋಡ್ಕೊಳ್ಳಿ. ಇದು ಕರ್ನಾಟಕ ಸಂಪದ ಪಾಠದ ಎಲ್ಲ ಪ್ರಶ್ನೆಗಳನ್ನು ನೀವು ಕಲಿತ್ರೆ ಇನ್ನೊಂದು ನಿಬಂಧ ಬರೆಯುವಾಗಲೂ ಸಹ ಉಪಯೋಗಕ್ಕೆ ಬರ್ತದೆ. ಇದು ಕವಿ ಪರಿಚಯದಲ್ಲಿ ಮಧ್ಯ ಮಧ್ಯದಿಂದ ಕ್ವಶನ್ಸ್ ಕೇಳ್ತಾರಾ? ಇಲ್ಲ, ಕವಿ ಪರಿಚಯದಲ್ಲಿ ಮಧ್ಯ ಮಧ್ಯದಿಂದ ಪ್ರಶ್ನೆಗಳನ್ನು ಇಲ್ಲಿವರೆಗೆ ಕೇಳಲಿಲ್ಲ. ಅಂದರೆ ಕೇಳೋದಿಲ್ಲ ಅಂತ ಹೇಳೋದಿಲ್ಲ ನಾನು, ಆದರೆ ಇಲ್ಲಿವರೆಗೆ ಕೇಳಲಿಲ್ಲ. ನೀವು ಕವಿ ಪರಿಚಯವನ್ನು ಸಾಮಾನ್ಯವಾಗಿ ಇಲ್ಲಿವರೆಗೆ ಕೇಳಲಿಲ್ಲ. ಹಾಗಾಗಿ ಕವಿ ಪರಿಚಯದಲ್ಲಿ ಎಲ್ಲೂ ಕೇಳಲಿಕ್ಕೆ ಅವಕಾಶ ಇಲ್ಲ. ಆದರೆ ಒಮ್ಮೆ ನೋಡ್ಕೊಳ್ಳೋದು ಒಳ್ಳೆಯದು, ಒಮ್ಮೆ ಅದನ್ನು ಅಭ್ಯಾಸ ಮಾಡೋದು ಒಳ್ಳೆಯದು. ಆಯ್ತು ಸರ್, ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು ಸುಷ್ಮಿತಾ. ಈಗ ಸ್ವಲ್ಪ ಪದ್ಯ ಭಾಗಕ್ಕೆ ಬರೋದಾದರೆ, ಈ ಕಂಠಪಾಠದಲ್ಲಿ ಏನೆಲ್ಲ ಇದೆ? ಕಂಠಪಾಠದಲ್ಲಿ ಈ ವರ್ಷದ, ಅಂದರೆ ಈಗ 2 ವರ್ಷದ ಕೋವಿಡ್ ನಂತರದ ಇದರಲ್ಲಿ 2 ಪದ್ಯಗಳಿತ್ತು. ಒಂದು ತುಳಸಿಕೆ ದೋಹೆ ಮತ್ತು ಕೋಶಿಶ್ ಕರ್ನೆ ಒಲೋಂಕಿ ಕಬಿ ಹಾರ್ ನಹಿ ಹೋತಿ ಅಂತ. ಆ 2 ಪದ್ಯಗಳಲ್ಲಿ 2 ಪದ್ಯಗಳಲ್ಲಿ ಕವಿತಾಂಶವನ್ನು ಕೊಡ್ತಾಯಿದ್ರು, ಕಂಠಸ್ಥ ಕೀಜಿ ಅಂತ. ಈ ವರ್ಷ ಏನು ಮಾಡಿದ್ದಾರೆ, ಈ ಕಳೆದ 2 ವರ್ಷದಿಂದ ಈಚೆಗೆ ಒಂದೇ ಪಾಠದಲ್ಲಿ ಒಂದೇ ಪದ್ಯದಲ್ಲಿ ಕೊಡ್ತಾರೆ. ಕೋಶಿಶ್ ಕರ್ನೆ ಒಲೋಂಕಿ ಕಬಿ ಹಾರ್ ನಹಿ ಹೋತಿ ಪದ್ಯದಲ್ಲಿಯೇ 4 ಗೆರೆ ಮಾತ್ರ ಕೊಡುವಂಥದ್ದು. ಹಾಗಾಗಿ ಕಂಠಸ್ಥ ಕೀಜಿಯೇ ಅವರಿಗೆ ಈ ವರ್ಷದಲ್ಲಿ ಅಥವವು ಬರುವುದಿಲ್ಲ. ಹಾಗಾಗಿ ಆ ಒಂದು ಪದ್ಯವನ್ನು ಕಲಿತ್ರೆ ಅವರು ಪೂರ್ಣವಾಗಿ ಅಂಕವನ್ನು ಪಡಿಬೋದು. ಅಂದರೆ ಇಡೀ ಪದ್ಯವೂ ಇಲ್ಲ ಅದರಲ್ಲಿ, ಮಕ್ಕಳು ಗಮನಿಸಬೇಕಾಗ್ತದೆ ಅದನ್ನು. ಅಸಫಲತಾ ಏಕ್ ಚುನೌತಿ ಹೇ ಅಲ್ಲಿಂದ ಹಿಡಿದು ಕೊನೆಯ ಒಂದು 4 ತ್ಯಾಗ್ ಕರೋ ಅಥವಾ ತ್ಯಾಗೋತ್ತುಮ್ ಅಲ್ಲಿವರೆಗೆ 4 ಗೆರೆ ಕಲಿತ್ರೆ ಕಂಠಸ್ಥ ಕೀಜಿಯೇ ಈ ವರ್ಷ ಸುಲಭದಲ್ಲಿ 4 ಮಾರ್ಕನ್ನು ಪಡಿಬೋದು. ಈಗ ನಾಗರಾಜ್ ಸರ್, ಈಗ ಪಾಠದ ಪ್ರಕಾರ ಹೋಗೋದಾದರೆ ಒಂದೊಂದು ಪಾಠದಲ್ಲಿ ಯಾವೆಲ್ಲ ಮುಖ್ಯ ಅಂಶಗಳನ್ನು ನಾವು ಗಮನಿಸ್ತಾ ಹೋಗಬೇಕಾಗುತ್ತೆ, ಇದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡಿ. ಅಂದರೆ ಹೆಚ್ಚಿನ ಮಾರ್ಕ್ ತೆಗಿಲಿಕ್ಕೆ ಮಕ್ಕಳಿಗೆ ಸರ್ ಹೇಗೆ ಅದು ಹೆಚ್ಚಿನ ಮಾರ್ಕ್ಸ್ ತೆಗಿಬೇಕು ಅನ್ನುವಂಥ ಉದ್ದೇಶದಿಂದ? ಈಗ ಹೆಚ್ಚಿನ ಮಾರ್ಕ್ ತೆಗಿಬೇಕಾದ್ರೆ ಫಸ್ಟು ಮಕ್ಕಳು ಪಾಠದ ನಂತರ ಇರುವಂತಹ 1 ಮಾರ್ಕು 2 ಮಾರ್ಕು 4-5 ವಾಕ್ಯದ್ದು ಮತ್ತು ಗ್ರಾಮರ್ ಎಲ್ಲವನ್ನು ಕಲಿಬೇಕಾಗ್ತದೆ. ಎಲ್ಲವನ್ನು ಕಲಿತ ನಂತರ ಪುನಃ ಒಂದೊಂದು ಪಾಠವನ್ನು ಕನಿಷ್ಠ ಪಕ್ಷ ಒಂದು 3-4 ಸಲ ಅಂತ ಅಭ್ಯಾಸ ಮಾಡಬೇಕಾಗ್ತದೆ ಸರ್. ಅಭ್ಯಾಸ ಮಾಡುವುದರಿಂದ ಪಾಠದ ಮಧ್ಯದಲ್ಲಿ ಯಾವುದೇ ಕ್ವಶನ್ ಆನ್ಸರ್ ಕೇಳಿದರೂ ಕೂಡ ಮಕ್ಕಳು ಕನ್ಫ್ಯೂಸ್ ಆಗದಾಗೆ ಸುಲಭವಾಗಿ ಬರಲಿಕ್ಕೆ ಆಗ್ತದೆ. ಈಗ ಮೊನ್ನೆ ಒಂದು ಪ್ರಿಪೇಟರಿಯಲ್ಲಿ ಕೇಳಿದ್ರು, ಅಬ್ದುಲ್ ಕಲಾಂ ಕ ಬಚ್ಪನ್ ಕೈಸೆ ಬೀತಾ ಅಂತ. ಹಾಗೆ ಮಕ್ಕಳು ಪಾಠ ಓದಿದರೆ ಆಗ ಸುಲಭವಾಗಿ ಬರಲಿಕ್ಕೆ ಆಗ್ತದೆ. ಕೆಲವೊಮ್ಮೆ ಶನಿ ಸುಂದರ್ ಗ್ರಹ ಉಂಟು, ಅದರಲ್ಲಿ ಶನಿಗೂ ಅತ್ಯಂತ ठंडा ಗ್ರಹ ಕ್ಯೂ कहते हैं ಹಾಗಂತದ್ದು ಅಭ್ಯಾಸದ ಕ್ವಶನಲ್ಲಿ ಕೊಡಲಿಲ್ಲ, ಪಾಠದ ಮಿಡಲಲ್ಲಿ ಉಂಟು. ಹಾಗೆ ನಾವು ಪಾಠವನ್ನು ಓದುವುದರಿಂದ ಮಕ್ಕಳು ಯಾವುದೇ ಕ್ವಶನ್ ಕೇಳಿದರೂ ಸಹ ಸುಲಭವಾಗಿ ಬರಲಿಕ್ಕಾಗ್ತದೆ. ಆದ ಕಾರಣ ಮಕ್ಕಳು ಕ್ವಶನ್ ಆನ್ಸರ್ ಜೊತೆಯಲ್ಲಿ ಪಾಠವನ್ನು ಓದುವುದು ಉತ್ತಮ ಅಂತ ನನ್ನ ಸಲಹೆ ಸರ್. ಈಗ ಮತ್ತೊಂದು ಕರೆ ಇದೆ ಅನಿಸುತ್ತೆ. ಹಲೋ ಹಲೋ
ಹಲೋ, ಹೇಳಿ, ಹೆಸರೇನು? ನನ್ನ ಹೆಸರು ಫಾತಿಮಾ ಅಂತ. ಫಾತಿಮಾ, ಯಾವ ಸ್ಕೂಲಿಂದ? ಸರಕಾರಿ ಪ್ರೌಢಶಾಲೆ ಕೊಯ್ಯೂರು. ಓಕೆ, ಹೇಳಿ. ನನ್ನ ಪ್ರಶ್ನೆ ಏನಂದ್ರೆ, ಇದು 3 ಮಾರ್ಕಿನ ಕ್ವಶನ್ಸ್ ಯಾವ್ದ್ರಲ್ಲೆಲ್ಲ ಬರ್ತದೆ ಅಂತ. ಮೂರು ಅಂಕದ ಪ್ರಶ್ನೆಗಳು ಯಾವ ಯಾವ ಪಾಠದಲ್ಲಿ ಬರ್ತದೆ ಅಂತ. ನಾನು ವಿದ್ಯಾರ್ಥಿಗಳಿಗೆ ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾಮಾನ್ಯವಾಗಿ 3 ಮತ್ತು 4 2 ಅಂಕದ ಪ್ರಶ್ನೆಗಳುಂಟಲ್ಲ, ಎಲ್ಲ ಪಾಠಗಳಿಂದಲೂ ಬರ್ಬೋದು. ಯಾಕಂದರೆ ಇದೇ ಪಾಠದಿಂದ ಬರುತ್ತದೆ ಅಂತ ಕಾಯೋದು ಸರಿಯಲ್ಲ ಅನಿಸ್ತದೆ. ಎಲ್ಲ ಪಾಠಗಳ ಪ್ರಶ್ನೆ ಉತ್ತರವನ್ನು ನೀವು ಕಲಿತ್ರೆ 3 ಮತ್ತು 4 ಮಾರ್ಕಿನದ್ದಾಗ್ಬೋದು, 2 ಮಾರ್ಕಿನದ. ಈಗ ಉದಾಹರಣೆಗೆ ಒಂದು ಗಮನಿಸಿ ಮಕ್ಕಳು, ವಿದ್ಯಾರ್ಥಿಗಳ ಮಾತೃಭೂಮಿ ಪಾಠದ ಒಂದು ಪ್ರಶ್ನೆನ ನಾನು 2 ಮಾರ್ಕಿಗೆ ಬರ್ತದೆ ಅಂತ ಹೇಳ್ಬೋದು. ಹೇಳಿದ ನಂತರ ಅದು 3 ಮಾರ್ಕಿಗೂ ಕೊಡ್ಬೋದು, 4 ಮಾರ್ಕಿಗೂ ಕೊಡ್ಬೋದು. ಯಾಕಂದರೆ ಈ ವರ್ಷ ನೀಲಾಕಾಶ ಅಥವಾ ನೀಲನಕ್ಷೆ ಏನು ಉಂಟು, ಬ್ಲೂ ಪ್ರಿಂಟ್ ಉಂಟಲ್ಲ, ಬ್ಲೂ ಪ್ರಿಂಟಲ್ಲಿ ಪಾಠಕ್ಕೆ ಇಷ್ಟೇ ಮಾರ್ಕ್ಗಳಂತ ನಿಗದಿ ಮಾಡಲಿಲ್ಲ. ಸರಾಸರಿ 3-4 ಮಾರ್ಕ್ಗಳನ್ನು ನಾವು ನಿಗದಿ ಮಾಡಿಕೊಳ್ಬೋದು. ಹಾಗಾಗಿ ನೀವು ನನ್ನ ಸಲಹೆ ಅಂದರೆ, ನೀವು ಎಲ್ಲ ಪ್ರಶ್ನೆಗಳನ್ನು, ಜಾಸ್ತಿ ಪ್ರಶ್ನೆಗಳಿಲ್ಲ, ನಾನೀಗಾಗಲೇ ಹೇಳಿದೆ 73 ಪ್ರಶ್ನೆ ಉಂಟು ಪ್ಲಸ್ 23. ಅದರಲ್ಲೂ ಸಹ ಕೊನೆಯ ಪದ್ಯದ್ದು ಕೋಶಿಶ್ ಕರ್ನೆ ಒಲಂಕಿ ಆ ಪದ್ಯದಲ್ಲಿ ಲಾಂಗ್ ಕ್ವಶನ್ ಅಂತೂ ಕೇಳೋದಿಲ್ಲ. ಹಾಗಾಗಿ 70 + 23 ಪ್ರಶ್ನೆ ಕಲಿತ್ರೆ 2 ಮಾರ್ಕಿಗಾದರೂ ಕೇಳಲಿ, 3 ಮಾರ್ಕಿಗಾದರೂ ಕೇಳಿ, 4 ಮಾರ್ಕಿಗಾದರೂ ಕೇಳಲಿ, ಯಾವ ಪ್ರಶ್ನೆ ಕೇಳಿದರೂ ಉತ್ತರ ಬರಿಬೋದು. ಹಾಗಾಗಿ ಒಂದು ಸಲಹೆ ಅಂದರೆ, ಇನ್ನು ಟೈಮು ನಿಮಗೆ 25 ದಿನಗಳು ಉಳಿಬೋದು ಅಷ್ಟೇ, ಬಾಕಿನ 25 ದಿನಗಳು ಉಳಿತದೆ. ಪ್ರತಿದಿನವೂ ಒಂದು ಯೋಜನೆ ಹಾಕ್ಕೊಂಡು ಅಷ್ಟು ಪ್ರಶ್ನೆನ ಕಲಿತ್ರೆ ಈ ಒಂದು ಪ್ರಶ್ನೆಗೆ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದಾಗೆ. ಓಕೆ, ಧನ್ಯವಾದಗಳು ಫಾತಿಮಾ, ಕರೆ ಮಾಡಿದ್ದಕ್ಕೆ. ಕೇಳುಗರೆ, ಬಾನುಲಿ ಶಾಲೆ ನೇರ ಫೋನಿನ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇವತ್ತಿನ ವಿಷಯ ತೃತೀಯ ಭಾಷೆ ಹಿಂದಿ. ಈ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಸರ್ಕಾರಿ ಪ್ರೌಢಶಾಲೆ ಮಳಲಿ ಇಲ್ಲಿನ ಸಹಶಿಕ್ಷಕರಾಗಿರುವಂಥ MS ಮಹೇಶ್, ಹಾಗೆಯೇ ಆಂಬ್ಲಮುಗರು ಸರ್ಕಾರಿ ಪ್ರೌಢಶಾಲೆಯ ಸಹಶಿಕ್ಷಕರಾಗಿರುವಂಥ ನಾಗರಾಜ್ ಜೆ ಇವರು. ಶ್ರೋತೃಗಳೇ, ನೀವು ಕೂಡ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 22119999, ಹಾಗೆ ಮತ್ತೊಂದು ಸಂಖ್ಯೆ 22222611, ಮತ್ತೊಂದು ಸಂಖ್ಯೆ 22236611. ಇದಕ್ಕೆ STD ಕೋಡ್ ಸಂಖ್ಯೆ 0824, ಹಾಗೆಯೇ ಮೊಬೈಲ್ ಸಂಖ್ಯೆ 8277038000. ಸೊ ಇವಿಷ್ಟು ಸಂಖ್ಯೆಗಳಿಗೆ ನೀವು ಕರೆಯನ್ನು ಮಾಡಬಹುದು. ಈಗ ನಾವು ಇಷ್ಟೆಲ್ಲ ಸಿಲೆಬಸ್ ಬಗ್ಗೆ ಡಿಸ್ಕಸ್ ಮಾಡಿದೆವು. ಈಗ ಈ ಪ್ರಶ್ನೆ ಪತ್ರಿಕೆಯ ಮಾದರಿ ಯಾವ ರೀತಿ ಇರುತ್ತೆ, ಇದರ ಬಗ್ಗೆ ನಮಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡಿ. ಸರ್, ಪ್ರಶ್ನೆ ಪತ್ರಿಕೆ ಈಗಾಗಲೇ ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆ ಮತ್ತು ಈ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ತುಂಬ ಬದಲಾವಣೆ, ಪೂರ್ಣ ಬದಲಾವಣೆ ಉಂಟು. ಆದರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ಮಾದರಿಯನ್ನು ನಾವು ಈ ವರ್ಷಕ್ಕೆ ಅನುಸರಿಸಬೇಕಾಗ್ತದೆ. ಮೊದಲಿಂದ ನಾನು ಅದರ ಬಗ್ಗೆ ಹೇಳ್ತಾ ಹೋಗ್ತೇನೆ. ವ್ಯಾಕರಣಾಂಶಗಳು 8 ಇರ್ತದೆ, ಅದು ಬಹು ಆಯ್ಕೆ ಪ್ರಶ್ನೆಗಳು. 10 ಅಂಶಗಳಿಗೆ ಸಂಬಂಧಪಟ್ಟಾಗೆ ಅದರಲ್ಲಿ 8 ಅಂಶಗಳಿಗೆ ವ್ಯಾಕರಣಾಂಶಗಳಿಗೆ ಸಂಬಂಧಪಟ್ಟಾಗೆ ಪ್ರಶ್ನೆಯನ್ನು ಅಲ್ಲಿ ಕೇಳ್ತಾರೆ. ಎರಡನೇದಾಗಿ ಅನುರೂಪದಲ್ಲಿ 3 ಸಾಮಾನ್ಯವಾಗಿ ಪಾಠದಿಂದ ಕೇಳ್ತಾರೆ, ಪದ್ಯದಲ್ಲಿ 1 ಪ್ರಶ್ನೆಯನ್ನು ಕೇಳ್ತಾರೆ, ಅದು 4 ಅಂಕಗಳಿಗೆ ಇರ್ತದೆ. ಏಕವಾಕ್ಯಮೆ ಉತ್ತರಲಿಕ್ಕೆ, ಅದರಲ್ಲಿ ಪದ್ಯದಲ್ಲಿ 2 ಪ್ರಶ್ನೆಗಳು, ಪಾಠದಲ್ಲಿ ಸಾಮಾನ್ಯವಾಗಿ 2 ಪ್ರಶ್ನೆಗಳು, 4 ಅಂಕಗಳಿಗೆ ಆ ಒಂದು ಭಾಗದಲ್ಲಿ ನಾವು ಕಾಣ್ಬೋದು. ಏಕವಾಕ್ಯಮೆ ಉತ್ತರಲಿಕ್ಕೆ. 2-3 ವಾಕ್ಯಮೆ ಉತ್ತರಲಿಕೆಯಲ್ಲಿ 8 ಪ್ರಶ್ನೆಗಳನ್ನು ಕೇಳ್ತಾರೆ, 16 ಮಾರ್ಕಿಗೆ ಇರ್ತದೆ. ಇಲ್ಲಿ ಗಮನಿಸಬೇಕಾದಂದರೆ, ಅಲ್ಲಿಯೇ ಪೂರಕ ವಾಚನ್ ಅಂತ ಇರುವಂಥ 2 ಪಾಠಗಳು, ಒಂದು ಸಬ್ಸೆ ಸುಂದರ್ ಗ್ರಹ ಶನಿ, ಇನ್ನೊಂದು ಸತ್ಯ ಕಿ ಮಹಿಮಾ. ಇದರಲ್ಲಿ 2 ಪ್ರಶ್ನೆಗಳಿರ್ತದೆ, ಇದಕ್ಕೆ ಮಾತ್ರ ಅಥವಾ ಅಂತ ಇರ್ತದೆ. ಒಂದೇ ಪಾಠದ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಇದು ಸೇರಿ 16 ಮಾರ್ಕಿಗೆ 2-3 ವಾಕ್ಯಮೆ ಉತ್ತರಲಿಕ್ಕೆ ಪ್ರಶ್ನೆಗಳು ಇರ್ತದೆ. 3 ವಾಕ್ಯಗಳಿಗೆ ಬರುವಾಗ ಅಲ್ಲಿ 9 ಪ್ರಶ್ನೆಗಳಿರ್ತದೆ. 9 27 ಮಾರ್ಕಿಗೆ ಪ್ರಶ್ನೆಗಳು ಕೇಳ್ತಾರೆ. ಇಲ್ಲಿ ಪಾಠಗಳಿಗೆ ಸಂಬಂಧಪಟ್ಟಾಗೆ ಮತ್ತು ಪದ್ಯಗಳಿಗೆ ಸಂಬಂಧಪಟ್ಟಾಗೆ ಪ್ರಶ್ನೆ ಇರ್ತದೆ. ಇಲ್ಲಿ ಗಮನಿಸಬೇಕಾದಂದರೆ ಅನುವಾದ ಇರ್ತದೆ. ಅನುವಾದಗಳು ಸಾಮಾನ್ಯವಾಗಿ ಪಾಠದ ಅನುವಾದಗಳನ್ನೇ ಕೇಳ್ತಾರೆ. ಮೊದಲೆಲ್ಲ ನಂಬರ್ಸ್ ಪ್ರಕಾರ ಕೇಳ್ತಾರೆ, 1, 2, 3. ಈಗ ಗದ್ಯಾಂಶವನ್ನು ಕೊಟ್ಟು ಅನುವಾದ ಮಾಡಲಿಕ್ಕೆ ಕೇಳ್ತಾರೆ, ಮತ್ತು ಭಾವಾರ್ಥ ಲಿಖಿಕೆ ಕೇಳ್ತಾರೆ.
ಇದು ತುಳಸಿಕೆ ದೋಹೆಯಲ್ಲಿ ಮಾತ್ರ ಬರುವಂಥ ಕೇಳುವಂಥದ್ದು. 3 ಮಾರ್ಕಿಗೆ ಅಲ್ಲಿ ಕೇಳ್ತಾರೆ. ಹಾಗಾಗಿ ಅಲ್ಲಿ ನಾವು 9 ಪ್ರಶ್ನೆಗಳು ಬರ್ತವೆ. ನಂತರ 4 ಅಂಕಗಳಿಗೆ 1 ಪ್ರಶ್ನೆ ಬರ್ತದೆ, ಪಾಠದಿಂದ ಬರ್ತದೆ. ಅದು 4 ಅಂಕ ಅದರಲ್ಲಿ ಅಥವಾ ಇರ್ತದೆ, ಅಂದರೆ 2 ಪ್ರಶ್ನೆಗಳನ್ನು ಕೇಳ್ತಾರೆ, ಆದರೆ ಒಂದೇ ಪಾಠದಲ್ಲಿ 2 ಪ್ರಶ್ನೆಯನ್ನು ಕೇಳ್ತಾರೆ. ಅದನ್ನು ವಿದ್ಯಾರ್ಥಿಗಳು ಗಮನಿಸಬೇಕಾಗ್ತದೆ. ಮುಂದಿನ ಹಂತಕ್ಕೆ ಬಂದರೆ ಪದ್ಯ ಈಗಾಗಲೇ ಹೇಳಿದೆ, ಒಂದೇ ಪದ್ಯ ಇರುವಂಥದ್ದು. ಅದನ್ನು ಅಭ್ಯಾಸ ಮಾಡಿದರೆ 4 ಅಂಕಗಳಿಗೆ 1 ಪದ್ಯ ಇರ್ತದೆ. ಮುಂದೆ ಪ್ರಶ್ನೆ ಪತ್ರಿಕೆ ಮುಂದಿನ ಹಂತಕ್ಕೆ ಹೋದರೆ ಪತ್ರಲೇಖನ. ಅದರ ಮೊದಲು ಗದ್ಯಾಂಶ ಕೇಳ್ತಾರೆ. ಟೋಟಲ್ 38 ಪ್ರಶ್ನೆಗಳಿರ್ತಾರೆ. ಆ ಪ್ರಶ್ನೆಗಳಲ್ಲಿ ಗದ್ಯಾಂಶ 4 ಅಂಕಗಳಿಗೆ ಇರ್ತದೆ. ಮಕ್ಕಳು ಅದಕ್ಕೆ ಸುಲಭದಲ್ಲಿ ಉತ್ತರವನ್ನು ಬರೀಲಿಕ್ಕೆ ಆಗ್ತದೆ. ಅದಾದ ನಂತರ ಪತ್ರಲೇಖನ ಮೊದಲು 4 ಮಾರ್ಕಿಗೆ ಇರ್ತಾಯಿತ್ತು. ಈಗ ಒಂದು 2-3 ವರ್ಷದ ಈಚೆಗೆ ಏನು ಮಾಡಿದ್ದಾರೆ, 5 ಮಾರ್ಕಿಗೆ ಕೊಡ್ತಾರೆ. ಅದಾದ ನಂತರ ನಿಬಂಧ 4 ಮಾರ್ಕಿಗೆ ಇರ್ತದೆ. ಈ ರೀತಿ ಪ್ರಶ್ನೆ ಪತ್ರಿಕೆ ಮಾದರಿ ಇರ್ತದೆ. ಈಗ ಮುಂದಿನ ಕರೆಯನ್ನು ನೋಡೋಣ. ಹಲೋ 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 ಹೇಳಿ. ಹಲೋ, ಇದು ನಮಸ್ತೆ, ನಾನು ಪವನ್ ಅಂತ, ನಮಸ್ತೆ ಪವನ್. ಎಸ್ ಎಸ್ ಟೆಂಪಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಹೇಳಿ. ಇದೊಂದು ಡೌಟ್ ಇತ್ತು ಲೆಟರ್ ಅಲ್ಲಿ. ಅದು ಪ್ರೇಕ್ಷಕ ಆದ್ಮೇಲೆ ಅಡ್ರೆಸ್ ನಾವು ಮಾರ್ಜಿನ್ ಸೈಡ್ ಇಂದ ಸ್ಟಾರ್ಟ್ ಮಾಡ್ಬೇಕಾ, ಸ್ವಲ್ಪ ಗ್ಯಾಪ್ ಬಿಡ್ಬೇಕಂತ? ಮಾರ್ಜಿನ್ ಪಕ್ಕದಲ್ಲಿ ಬೇಡ, ಸ್ವಲ್ಪ ಗ್ಯಾಪ್ ಬಿಟ್ಟು ಬರೆದ್ರೆ ಅದು ಮೆಥಡ್ ಸರಿ ಆಗ್ತದೆ ಪವನ್. ಆಯ್ತು ಸರ್. ಹಾಂ ಸರಿ. ಥ್ಯಾಂಕ್ಸ್ ಸರ್. ಸರಿ, ಮತ್ತೆ ಡೌಟ್ ಉಂಟು ಅದರಲ್ಲಿ? ಮತ್ತೇನಿಲ್ಲ ಸರ್. ಹಾಂ ಸರಿ, ಅದು ಸ್ವಲ್ಪ ಪ್ಯಾರದಾಗಿ ಬರೆದ್ರೆ ಆಗ ಸರಿಯಾಗಿ ಬರ್ತದೆ ಅದು. ಆಯ್ತು ಸರ್. ಹಾಂ ಸರಿ. ಓಕೆ, ಧನ್ಯವಾದಗಳು ಪವನ್. ಹಾಗೆ ಸರ್, ಈಗ ಪರೀಕ್ಷೆ ಇನ್ನೇನು ಕೆಲವೇ ದಿನಗಳಲ್ಲಿ ಬರಲಿಕ್ಕಿದೆ. ಸೊ ಈ ಸಂದರ್ಭದಲ್ಲಿ ಈ ಒಂದು ಕಡಿಮೆ ಅವಧಿಯಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ತಯಾರಾಗಬಹುದಾಗಿದೆ ಮತ್ತು ಯಾವೆಲ್ಲ ಅಂಶಗಳಿಗೆ ಒತ್ತು ಕೊಡಬೇಕಾಗುತ್ತೆ? ಪರೀಕ್ಷೆ ಈಗಾಗಲೇ ಹೇಳಿದೆ, 24 ದಿನ ಸಿಗ್ಬೋದು ಕಲಿಕೆಗೆ. ಟೋಟಲ್ 25 ದಿನ ಸಿಗ್ತದೆ. ಕೊನೆಯ ದಿನವನ್ನು ಒಂದು ಹೊರತುಪಡಿಸಿ ಇವತ್ತಿನ ದಿನವನ್ನು ಸೇರಿದರೆ ಒಂದು 24ರಿಂದ 25 ದಿನ ಸಿಗ್ಬೋದು. ಇವತ್ತಿನಿಂದ ಕಲಿತರೂ ಸಹ ಪರೀಕ್ಷೆ ಪಾಸ್ ಮಾಡಲಿಕ್ಕೆ ವಿದ್ಯಾರ್ಥಿಗಳೇ ಸಾಧ್ಯತೆ ಉಂಟು. ಯಾಕಂದರೆ ಹೆಚ್ಚಿನ ಅಂಶವಾಗಿ ಪರೀಕ್ಷೆಗೆ ಸಿದ್ಧತೆ ಯಾವ ರೀತಿ ಮಾಡಬೇಕಾಗ್ತದೆ ಅಂದರೆ, ಯೋಜನಾಬದ್ಧ ಕಲಿಕೆ ಅಂತ ನಾನು ಮೊದಲೇ ಹೇಳಿದೆ. ಯೋಜನೆ ಇಲ್ಲದೆ ಕಲಿತ್ರೆ ಪ್ರತಿದಿನವೂ ಅದೇ ಪ್ರಶ್ನೆಯನ್ನು ಕಲಿತಾರೆ. ಮಕ್ಕಳು ಮಾಡುವಂಥ ಒಂದು ಸಮಸ್ಯೆ ಅಂದರೆ, ಮೊದಲ ಪಾಠದಿಂದ ಇವತ್ತು ಓದಲಿಕ್ಕೆ ಶುರು ಮಾಡ್ತಾರೆ, ಒಂದು ಹಂತಕ್ಕೆ 1-2 ಪಾಠ ಬರ್ತದೆ, ನಂತರ ಅಲ್ಲಿಂದ ಕಂಟಿನ್ಯೂ ಮಾಡೋದಿಲ್ಲ ಮಕ್ಕಳು. ನಾಳೆ ನಿಜವಾಗಿಯೂ ಅಲ್ಲಿಂದ ಕಂಟಿನ್ಯೂ ಮಾಡಬೇಕು. ಆದರೆ ಆ ರೀತಿ ಮಕ್ಕಳು, ಈಗಿನ ಮಕ್ಕಳು ಕಮ್ಮಿ ಮಾಡೋದು, ಮತ್ತೆ ಮೊದಲ ಪಾಠದಿಂದ ಶುರು ಮಾಡ್ತಾರೆ. ಹಾಗಾಗಿ ಸ್ಟಡಿ ಮಾಡುವಾಗ ಮೊದಲ ಪಾಠದಿಂದ ಕೊನೆಯ ಪಾಠದವರೆಗೂ ಒಮ್ಮೆ ಕಲಿತಾ ಹೋಗಬೇಕು. ಅಲ್ಲಿ ಏನಾದರೂ ಡೌಟ್ ಬಂದರೆ ನಿಲ್ಲಿಸಬೇಕು. ಅದು ಒಮ್ಮೆ ಒಂದು ಪೂರ್ಣ ಕಲಿಕೆ ಆಗಬೇಕು. ಮತ್ತು ಇನ್ನೊಂದು ಬಾರಿ ಬರುವಾಗ ಎಲ್ಲ ಕಲಿತಾ ಹೋಗುವಾಗ ಪೂರ್ಣ ಕಲಿಕೆ ಆಗ್ತದೆ. ಅದೊಂದು ಕ್ರಮವನ್ನು ಅನುಸರಿಸಬೇಕು. ಮತ್ತು ಇವತ್ತಿನಿಂದ ಕಲಿತರೂ ಸಹ ನಾವು ಪರೀಕ್ಷೆಗೆ 80 ಮಾರ್ಕ್ ತೆಗಿಲಿಕ್ಕೆ ಸಾಧ್ಯತೆ ಉಂಟು. ಯಾಕಂದರೆ 24 ದಿನಕ್ಕೆ ನಾವು ಡಿವೈಡ್ ಮಾಡಿದರೆ ದಿನಕ್ಕೆ 1 ಮಾರ್ಕಿನ 5 ಪ್ರಶ್ನೆ ಕಲಿತರೂ ಸಾಕು. 1 ಮಾರ್ಕಿನ 5 ಪ್ರಶ್ನೆ, 2 ಮಾರ್ಕಿನ 3 ಪ್ರಶ್ನೆ, 4-5 ವಾಕ್ಯ ಉತ್ತರಲಿಕ್ಕೆ 1 ಪ್ರಶ್ನೆ ಕಲಿತರು, ದಿನಕ್ಕೆ 9 ಪ್ರಶ್ನೆ ಕಲಿತರು 80ಕ್ಕೆ 80 ತೆಗೀಲಿಕ್ಕೆ ಸಾಧ್ಯತೆ ಉಂಟು. ಆದರೆ ಯೋಜನಾಬದ್ಧ ಕಲಿಕೆ ಆಗಲೇಬೇಕು. ಮತ್ತು ಏನು ನಾವು ಯೋಜನೆ ಹಾಕಿದ್ದೇವೆ ಸಮಯಕ್ಕೆ ಸರಿಯಾಗಿ ಅದನ್ನು ಮುಗಿಸ್ಕೊಳ್ತಾ ಹೋದರೆ ಮಾತ್ರ ಪೂರ್ಣಗೊಳಿಸ್ಲಿಕ್ಕೆ ಸಾಧ್ಯ ಉಂಟು. ಈಗೊಂದು ಕರೆ ಇದೆ, ಅದನ್ನು ನೋಡೋಣ. ಹಲೋ ಹಲೋ ಹಾಂ ಹೇಳಿ. ಸರ್ ನಮಸ್ತೆ. ನಮಸ್ತೆ. ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಬೆಂಜನಪದ ಇಲ್ಲಿಂದ ಮಾತಾಡ್ತಿದ್ದೇನೆ. ಹೆಸರೇನು? ದೇವಿಶ್ರೀ ಅಂತ. ದೇವಿಶ್ರೀ, ಕೇಳಿ, ಪ್ರಶ್ನೆಯನ್ನು ಕೇಳಿ. ಸರ್, ಕನ್ನಡ ಅನುವಾದ ಯಾವ ಪಾಠದಿಂದ ಬರುವ ಸಂಭವ ಇದೆ? ಅದು ಹೆಚ್ಚಿಗೆ ಪಾಠದಿಂದ 2-3 ವರ್ಷದ ಹಿಂದಕ್ಕೆ ಹೋದರೆ ಕರ್ನಾಟಕ ಸಂಪದ ಒಂದು ಕೇಳ್ತಿದ್ರು. ಹಾಗಾಗಿ ಪಾಠದ ಮಧ್ಯದಿಂದ ಬರುವುದಕ್ಕಿಂತ ಅದು ಹೆಚ್ಚಿಗೆ ಪಾಠದ ಹೊರಗಿಂದ ಬರ್ತದೆ, ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಳ್ತಾರೆ. ಹಾಗಾಗಿ ನಾವು ಯಾವುದೇ ಕೊಟ್ಟರೂ ಕೂಡ ಅದನ್ನು ಒಂದು 3-4 ಸಲ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಓದಿದರೆ ಬರಲಿಕ್ಕೆ ಸುಲಭ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಒಂದು ಅಂದರೆ ಪಾಠದಲ್ಲಿ ಕೇಳ್ತಾರೆ ಅಂತ ಅಂದ್ಕೊಂಡ್ರೆ ಅದು ಸರಿ ಆಗಲಿಕ್ಕಿಲ್ಲ ಅನ್ನಿಸ್ಬೋದು. ಕೆಲವೊಮ್ಮೆ ಕೇಳಲೂಬಹುದು, ಅಂದರೆ ಯಾವ ಪಾಠ ಅಂತ ನಿಖರವಾಗಿ ಹೇಳಲಿಕ್ಕೆ ಆಗೋದಿಲ್ಲ.
ಈ ವರ್ಷ ಒಂದು ಪಾಠ ತಗೊಂಡ್ರೆ ನೆಕ್ಸ್ಟ್ ಮತ್ತೊಂದು ಪಾಠ ತಗೊಳ್ಳೋ ಸಾಧ್ಯತೆ ಇರ್ತದೆ. ಆದ ಕಾರಣ ಯಾವುದು ಕೊಟ್ಟರು ಕೂಡ ನಾವು ಬರೀಲಿಕ್ಕೆ ಸರಿ ಇರಬೇಕಾಗ್ತದೆ. ಇಲ್ಲಿ ಇನ್ನೊಂದು ಅಂಶ ಗಮನಿಸ್ಬೋದು. ಏನಂದರೆ, ಸಾಮಾನ್ಯವಾಗಿ ಪಾಠದಿಂದ ಕೊಟ್ಟಾಗ ಯಾವಾಗಲೂ ಅನುವಾದಗಳು ಸುಲಭದಲ್ಲಿ ಅನುವಾದ ಮಾಡಲಿಕ್ಕೆ ಆಗ್ತದೆ. ಯಾಕಂದರೆ ಪಾಠಕ್ಕೆ ನಾವು ಪಾಠದ ರಿಲೇಟಿವ್ ಆಗಿ ಅಂದರೆ ಅದಕ್ಕೆ ಸಂಬಂಧಿಸಿದಾಗ ಯೋಚನೆ ಮಾಡಬೇಕಾಗ್ತದೆ. ಯಾಕಂದರೆ ಅನುವಾದ ಮಾಡುವಾಗ ಪಾಠದ್ದೇ ಕೊಡುವಾಗ ನಾವು ಪಾಠವನ್ನು ಈಗಾಗಲೇ ಓದಿರ್ತೇವೆ. ಉದಾಹರಣೆಗೆ ನೀವು ನೋಡ್ಬೋದು, ಟೊಮೊಟೊ ಕೋ ಪೆಹಲೆ ಕೋಯಿ ಬಿ ನಾ ಪೂಚ್ತಾತ. ಈ ಅನುವಾದ ನಮಗೆ ಎಲ್ಲಿ ಪಾಠ ಮಾಡುವಾಗ ಹೇಳಿರ್ತಾರೆ ಶಿಕ್ಷಕರು, ಟೊಮೊಟೊವನ್ನು ಮೊದಲು ಯಾರೂ ಕೇಳುತ್ತಿರಲಿಲ್ಲ ಅಂತ ಒಂದು ಅನುವಾದ ಹೇಳಿರ್ಬೋದು. ನಾವು ಪಾಠಕ್ಕೆ ರಿಲೇಟಾಗಿ ಯೋಚನೆ ಮಾಡುವಾಗ ಏನಾಗ್ತದೆ, ವಾಕ್ಯಗಳು ಸುಲಭದಲ್ಲಿ ಮಾಡಲಿಕ್ಕೆ ಆಗ್ತದೆ. ಅದನ್ನೊಂದು ಗಮನಿಸಿ ಇಲ್ಲಿ. ಸರ್, ಮತ್ತೆ ಚಾ ಪಾಂಚ್ ವಾಕ್ಯದಲ್ಲಿ ಎಷ್ಟು ಗೆರೆ ಬರಿಬೇಕು ನಾವು ಆನ್ಸರ್? ಅಂದ್ರೆ ಪಾಯಿಂಟ್ ಮಾಡಿ ಬರಿಬೋದಾ ನಮ್ಮ? ಪಾಯಿಂಟ್ಸ್ ಮಾಡಿ ಬರಿಬೋದು. ಯಾಕಂದರೆ ನೀವು ಕೇಳ್ತಾ ಇರೋದು ಉತ್ತಮ ಪ್ರಶ್ನೆ. ಯಾಕಂದರೆ ಕರ್ನಾಟಕ ಸಂಪದದಲ್ಲಿ ತುಂಬ ಉಂಟು. ಅಂದರೆ ಶಿಲ್ಪಕಲಾ ಕವರ್ಣನ್ ಕೀಜಿಯೇ ಪ್ರಶ್ನೆಯಲ್ಲಿ ಪಾಯಿಂಟ್ಸ್ ಬರೆದು ಆಗ್ತದೆ. ಸಾಮಾನ್ಯವಾಗಿ 4-5 ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳಲ್ಲಿ ಒಂದು 3 ಅಥವಾ 4 ಪಾಯಿಂಟ್ಸನ್ನು ಬರಿಬೇಕಾಗ್ತದೆ. ಹಾಗಾಗಿ ಪಾಯಿಂಟ್ಸ್ ಮಾಡಿ ಬರಿಬೋದು. ಧನ್ಯವಾದಗಳು ದೇವಿಶ್ರೀ. ಸರ್, ಈಗ ಇವರು ಅನುವಾದದ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದರು. ಇಲ್ಲಿ ಮತ್ತೊಂದು ಪ್ರಶ್ನೆ ಅಂತ ಹೇಳಿದರೆ, ಅನುವಾದ ಮಾಡಬೇಕಾದ್ರೆ ಯಾವೆಲ್ಲ ಅಂಶಗಳನ್ನು ಗಮನಿಸಬೇಕಾಗತ್ತೆ, ಆಮೇಲೆ ಕೆಲವೊಮ್ಮೆ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಮಾಡುವಂಥದ್ದು, ಈ ಥರ ತಪ್ಪುಗಳಾಗುವಂಥದ್ದು ಇರ್ತದೆ, ಹೇಗೆ ಇರ್ತದೆ? ಮಕ್ಕಳು ಸಾಮಾನ್ಯವಾಗಿ ಇಲ್ಲಿ ಅನುವಾದ ಮಾಡುವಾಗ ಗಮನಿಸುವಂಥದ್ದು ಕಾಲವನ್ನು ಹಿಂದೆ ಮುಂದೆ ಮಾಡ್ತಾರೆ. ಈಗ ವಾಕ್ಯ ಯಾವ ಕಾಲದಲ್ಲಿದೆ ಗಮನಿಸಬೇಕು. ಈಗ ಉದಾಹರಣೆಗೆ ಟೊಮೊಟೊ ಎಕ್ಕೋ ಪೆಹಲೆ ಕೋಹಿ ಬಿ ನಾ ಪೂಚ್ತಾತ, ಇದು ತಾ ಬಂದಿದೆ, ಇದು ಭೂತಕಾಲದ ವಾಕ್ಯ ಅನ್ನೋದು ಅವ್ರಿಗೆ ಕನ್ಫರ್ಮ್ ಆಗಬೇಕು. ಕನ್ನಡದಲ್ಲಿ ವಾಕ್ಯ ಮಾಡುವಾಗಲೂ ಸಹ ಅವರು ಆ ಕಾಲದಲ್ಲಿ ಅನುವಾದ ಮಾಡಬೇಕು. ಮಕ್ಕಳೇನು ಮಾಡ್ತಾರೆ, ಸಾಮಾನ್ಯವಾಗಿ ಕಾಲಗಳ ಬಗ್ಗೆ ಹೆಚ್ಚು ಯೋಚನೆ ಮಾಡೋದಿಲ್ಲ. ಅವಾಗೇನಾಗ್ತದೆ, ವಾಕ್ಯದಲ್ಲಿ ತಪ್ಪುಗಳು ಆಗ್ತದೆ. ಹಾಗಾಗಿ ಕಾಲದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಮತ್ತು ಶಬ್ದದ ಕನ್ನಡ ಅನುವಾದ ಮಾಡುವಾಗ ಕನ್ನಡದ ಅರ್ಥ ಏನು ಅನ್ನೋದನ್ನು ಅವರು ಖಂಡಿತ ತಿಳ್ಕೊಬೇಕಾಗ್ತದೆ. ಕೆಲವೊಮ್ಮೆ ಕನ್ನಡದ ಅಲ್ಲಿಯ ಶಬ್ದ ಮತ್ತು ಕನ್ನಡದ ಶಬ್ದವನ್ನು ಕೆಲವೊಮ್ಮೆ ಸೇಮ್ ಬರೆದು ಬಿಡ್ತಾರೆ, ಅದು ಸಹ ಆಗಬಾರ್ದು. ಮತ್ತು ಇನ್ನೊಂದು ಶಬ್ದ ಅನುವಾದ ಮಾಡುವಂಥ ಒಂದು ಮೆಥಡು ಇದೆ. ಉದಾಹರಣೆಗೆ ಟೊಮೊಟೊ ಕೆಳಗೆ ಟೊಮೊಟೊ ಅಂತ ಬರ್ಕೊಳ್ತಾರೆ, ಕೆಳಗೆ ಪೆಹಲೆ ಮೊದಲು, ಕೋಯಿ ಯಾರು, ಈ ರೀತಿ ಬರ್ಕೊಂಡು ಸಹ ಅನುವಾದ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು. ಅಂದರೆ ಇಲ್ಲಿ ನಿಯಮ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದನ್ನು ಈ ರೀತಿ ಪ್ರಯತ್ನ ಮಾಡಿಯೂ ಸಹ ವಾಕ್ಯಗಳನ್ನು ಪೂರ್ಣಗೊಳಿಸ್ಬೇಕು. ಫಸ್ಟ್ ನಮ್ಮ 1, 2, 3 ನಂಬರ್ ಪ್ರಕಾರ ಕೊಡ್ತಾಯಿದ್ರು. ಆದರೆ ಈಗ 1, 2, 3, 4 ಕೊಡುವುದಿಲ್ಲ. ಒಂದು ಚಿಕ್ಕ ಒಂದು ಪ್ಯಾರ ಮಾಡಿ ಕೊಡುವ ಕಾರಣ ಅದಕ್ಕೆ ಸರಿ ಅರ್ಥ ಬರುವ ಹಾಗೆ ಮಾಡಿದರೆ ಒಳ್ಳೇದು ಮಕ್ಕಳು. ಈಗ ಮತ್ತೊಂದು ಕರೆ ಇದೆ ಅನಿಸುತ್ತೆ. ಹಲೋ, ನಾನು ಪೂಜಾ, ಸೆಂಟ್ ವಿಕ್ಟರ್ ಗರ್ಲ್ಸ್ ಹೈಸ್ಕೂಲ್ ಪುತ್ತೂರಿಂದ. ಹೇಳಿ ಪೂಜಾ. ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಪರೀಕ್ಷೆಯಲ್ಲಿ ಒಂದೇ ಪಾಠದ ಅಬ್ದುಲ್ ಕಲಾಂ ಹಾಗೂ ಜೈನುಲ್ ಅಬ್ದೀನ್ ರವರ ಬಗ್ಗೆ ವ್ಯಕ್ತಿ ಚಿತ್ರಣ ಕೇಳಿದ್ದಾರೆ. ಹೀಗೆ ಒಂದೇ ಪಾಠದಲ್ಲಿ 2 ಪ್ರಶ್ನೆ ಕೇಳ್ತಾರಾ? ಉತ್ತಮ ಪ್ರಶ್ನೆ, ಕೇಳ್ಬೋದು. ಯಾಕಂದ್ರಲ್ಲಿ ಈ 2 ಪ್ರಶ್ನೆ ಕೇಳ್ಬೋದು. ಅಂದರೆ ಬ್ಲೂ ಪ್ರಿಂಟು ಇಷ್ಟೇ ಪಾಠ ನಿಗದಿ ಮಾಡಿಲ್ಲ. ಸರಾಸರಿ ಒಂದು 4-5 ಮಾರ್ಕನ್ನು 3-4-5 ಮಾರ್ಕನ್ನು ನಿಗದಿ ಮಾಡಿದ್ದಾರೆ. ಕೇಳಬಾರ್ದು ಅಂತ ಏನಿಲ್ಲ, ಕೇಳ್ಬೋದು ಪ್ರಶ್ನೆಗಳನ್ನು. ಥ್ಯಾಂಕ್ ಯು ಸರ್. ಈಗ ಬಹುಶಃ ಮತ್ತೊಂದು ಕರೆ ಇದೆ ಅನಿಸುತ್ತೆ. ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ಉದಿತ್ ಅಂತ ಜಿಲ್ಲೆಯಿಂದ ಶಾಲೆ. ನನ್ನ ಡೌಟ್ ಏನಂದ್ರೆ, ಮೊಹವರ ಅಭ್ಯಾಸದಿಂದ ಬರ್ತದಾ ಅಲ್ಲ ಹೊರಗಿನಿಂದ ಬರ್ತದಾ ಅಂತ. ಮೊಹವರಕ್ಕೆ ಅರ್ಥ ಕೆಲವು ಪಾಠಗಳಲ್ಲಿ ಸಹ ಬಂದಿದೆ. ಉದಾಹರಣೆಗೆ ಅಬ್ದುಲ್ ಕಲಾಂ ಪಾಠದಲ್ಲಿ ಕೂಡ 2 ಮುಹಾವರಕ್ಕೆ ಅರ್ಥ ಉಂಟು. ಪಾಠದ ನಂತರ ಮುಹಾವರಕ್ಕೆ ಅರ್ಥ ಉಂಟು, ಆದ ಕಾರಣ ಪಾಠದ ಬಂದಿದೆ. ಮತ್ತು ಪಾಠದ ನಂತರ ಕೆಲವು ಮುಹಾವರಕ್ಕೆ ಅರ್ಥ ಕೊಟ್ಟ ಕಾರಣ 2 ಕೂಡ ಓದಿದರೆ ಒಳ್ಳೆಯದಾಗ್ತದೆ. ಯಾಕಂದರೆ ಕೆಲವು ಮಕ್ಕಳು ಪಾಠದಲ್ಲಿ ಮಾತ್ರ ಕೇಳ್ಬೋದು ಅಂತ ಪಾಠದ ಮಾತ್ರ ಓದಿ
ಪಾಠದ ಹಿಂದೆ ಇರುವಂತಹ ಗ್ರಾಮರ್ನಲ್ಲಿ ಓದದಿದ್ದರೆ ಆಗ ಸ್ವಲ್ಪ ಕಷ್ಟ ಆಗೋ ಸಾಧ್ಯತೆ ಇರ್ತದೆ. ಕೆಲವೇ ಮುಹಾವರೆ ಕರ್ತಗಳಿರುವ ಕಾರಣ ಪಾಠದ್ದು ಮತ್ತು ಪಾಠದ ನಂತರ ಇರುವುದನ್ನು ಸೇರಿಸಿ ಓದಿದರೆ ಒಳ್ಳೆಯದಂತ ಅಭಿಪ್ರಾಯ. ಸರಿ, ಥ್ಯಾಂಕ್ ಯು. ಹಾಂ, ಸರಿ ಸರ್, ಈಗ ಇನ್ನು ಪರೀಕ್ಷೆಯ ದಿನದ ತಯಾರಿಯ ಬಗ್ಗೆ ಮಾತಾಡೋದ್ರಲ್ಲಿ, ಪರೀಕ್ಷೆ ಬರೀಬೇಕಾದ್ರೆ ವಿದ್ಯಾರ್ಥಿಗಳು ಪೇಪರಲ್ಲಿ ಏನೆಲ್ಲ ಅಂಶಗಳನ್ನು ಗಮನವಿಟ್ಟುಕೊಂಡು ಬರೀಬೇಕಾಗ್ತದೆ? ಗೊಂದಲ ಮಾಡ್ಕೊಳ್ಬಾರ್ದು. ಪರೀಕ್ಷೆಗೆ ಹೋಗೋ ಮೊದಲು ಗೊಂದಲಗಳನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಪರೀಕ್ಷಾ ಕೊಠಡಿಯೊಳಗೆ ಮಕ್ಕಳು ಪ್ರವೇಶ ಮಾಡಬೇಕು. ಏನೇ ಸಮಸ್ಯೆಗಳಿದ್ದರೂ ಅಲ್ಲಿಯ ಮುಖ್ಯಸ್ಥರಿಗೆ ತಿಳಿಸಿ ಪರಿಹಾರ ಮಾಡಿಕೊಂಡೇ ಒಳಗೆ ಹೋಗಬೇಕು. ಮತ್ತು ಪ್ರಶ್ನೆಗಳನ್ನು ಕಲಿತ ನಂತರ ಆತ್ಮವಿಶ್ವಾಸದಿಂದ ಹೋಗಬೇಕಾಗ್ತದೆ. ಮೊದಲು ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ 15 ನಿಮಿಷ ಪ್ರಶ್ನೆಯನ್ನು ಓದಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದನ್ನು ಸರಿಯಾಗಿ ಬಳಸ್ಕೊಳ್ಬೇಕು ಅವರು. ಎಲ್ಲ ಮೊದಲ ಪ್ರಶ್ನೆಯಿಂದ ಕೊನೆಯ ಪ್ರಶ್ನೆವರೆಗೂ ಒಂದು ಅಕ್ಷರ ಬಿಡದೆ ಓದಬೇಕು. ಇದು ಮೊದಲು ಮಾಡಬೇಕಾದದ್ದು. ನಂತರ ಈಗ ಉತ್ತರ ಯೋಚನೆ ಮಾಡೋದು ಬೇಡ, ಸ್ವಲ್ಪ ಯೋಚನೆ ಮಾಡ್ತಾ ಹೋಗಲಿ. ಕೆಲವೇನಾಗ್ತಾರೆ, ಸಾಮಾನ್ಯವಾಗಿ ನಾವು ಗಮನಿಸಿರುವಂಥದ್ದು, ಮಕ್ಕಳು ಒಂದು ಪ್ರಶ್ನೆ ಬರೀತಾ ಇರುವಾಗ ಮುಂದಿನ ಪ್ರಶ್ನೆ ಉತ್ತರವನ್ನು ಯೋಚನೆ ಮಾಡ್ತಾ ಇರ್ತಾರೆ. ಆವಾಗ ತುಂಬ ತಪ್ಪುಗಳು ಮಕ್ಕಳಿಗೆ ಆಗ್ತದೆ. ಯಾವ ಪ್ರಶ್ನೆಯನ್ನು ಬರೀತಾ ಇದ್ದಾನೆ ಆ ಮಗು, ಆ ವಿದ್ಯಾರ್ಥಿ ಅದೇ ಪ್ರಶ್ನೆಗೆ ಸಂಬಂಧಪಟ್ಟಾಗಿ ಯೋಚನೆ ಮಾಡಿ ಉತ್ತರ ಬರೀಬೇಕು. ಮುಂದಿನ ಪ್ರಶ್ನೆಯ ಉತ್ತರವನ್ನು ನೆಕ್ಸ್ಟ್ ಬರೆಯುವಾಗ ಯೋಚನೆ ಮಾಡುವಂಥದ್ದನ್ನು ಅಭ್ಯಾಸ ಮಾಡ್ಕೋಬೇಕು. 3 ಗಂಟೆ ಇರ್ತದೆ. ಮಕ್ಕಳು ನಿಧಾನವಾಗಿ, ಸ್ಪಷ್ಟವಾಗಿ ಮತ್ತು ಸುಂದರವಾದ ಲಿಖಾವಟ್ ಅಂತೇಳಿ ಬರವಣಿಗೆ ಮತ್ತು ಎಲ್ಲೂ ಸಹ ತಪ್ಪು ಮಾಡದೆ ನಿಧಾನವಾಗಿ ಒಮ್ಮೆ ಮನಸ್ಸಿನಲ್ಲಿ ಹೇಳ್ಕೊಡ್ತಾ ಏನು ಮಾಡಬೇಕು, ಉತ್ತರವನ್ನು ಬರಿತಾ ಹೋಗಬೇಕು. ಸರಿ, ಈಗ ಮತ್ತೊಂದು ಕರೆ ಇದೆ, ಬಹುಶಃ ಕಡೆಯ ಕರೆ ಇದೆ, ಇದನ್ನು ಸ್ವೀಕರಿಸೋಣ. ಹಲೋ. ನನ್ನ ಹೆಸರು ನಿಹಾಲಿ ಅಂತ, ಸೈನ್ ವಿಕ್ಟರ್ ಗರ್ಲ್ಸ್ ಹೈಸ್ಕೂಲ್ ಪುತ್ತೂರು. ನಿಮ್ಮ ರೇಡಿಯೋದಿಂದ ಸ್ವಲ್ಪ ವಾಲ್ಯೂಮ್ ಕಮ್ಮಿ ಮಾಡಿ, ಇಲ್ಲ ರೇಡಿಯೋದಿಂದ ದೂರ ಬನ್ನಿ ಅಮ್ಮ. ಹಲೋ. ಇದು ರಿಸ್ವಾ ಕೀ ಮತ್ತೆ ದೀರ್ಘ ಕೀಯ ಪ್ರಯೋಗದ ಬಗ್ಗೆ ಸ್ವಲ್ಪ ಹೇಳಿಕೊಡ್ತೀರಾ? ಹಲೋ. ರಿಸ್ವಾ ಕೀ ಮತ್ತೆ ದೀರ್ಘ ಕೀಯ ಪ್ರಯೋಗದ ಬಗ್ಗೆ ಸ್ವಲ್ಪ ಹೇಳಿಕೊಡ್ತೀರಾ? ಹಾಂ, ಆಯ್ತಮ್ಮ, ಸರಿ, ಕೇಳಿಸಿಕೊಳ್ಳಿ. ಈಗ ನಾವು ವಾಕ್ಯವನ್ನು ಮಾಡುವಾಗ ಅದು ಸಾಧಾರಣ ವಾಕ್ಯ ನಾವು ಓದ್ತಾ ಇರುವಾಗ ನಮಗೆ ಗೊತ್ತಾಗ್ತದೆ ಅದು ದೀರ್ಘಾಕ್ಷರದ ಕೀ ಆಗಿರ್ತದೆ. ಈಗ ರಸ್ವ ಕೀ ಬರುವಾಗ ಆ ವಾಕ್ಯ ಸರಿ ಗಮನಿಸಿದರೆ, ಉದಾಹರಣೆಗೆ ಅಧ್ಯಾಪಕನೇ ಕಹಾ ಕಿ ಕಲ್ ಸ್ಕೂಲ್ ಚುಟ್ಟಿ ಹೇ, ಲೇಖಕನೇ ಕಹಾ ಕಿ, ಉಸ್ನೆ ಕಹಾ ಕಿ, ಹೀಗೆಲ್ಲ ಬರುವಾಗ ಅದು ದೀರ್ಘಾಕ್ಷರ ಬರೀಲಿಕ್ಕೆ ಆಗೋದಿಲ್ಲ, ಅದು ರಸ್ವ ಸ್ವರ ಬರ್ತದೆ. ಮಾಮೂಲಿ ವಾಕ್ಯ ಪ್ರಯೋಗ ಮಾಡುವಾಗ ಆಗ ನಾವು ದೀರ್ಘ ಸ್ವರದ ಕೀಯನ್ನು ಬರ್ತದೆ. ಆದ ಕಾರಣ ಅದನ್ನು ವಾಕ್ಯ ಓದುವಾಗ ರಸ್ವ ಮತ್ತು ದೀರ್ಘ ಅದನ್ನು ವ್ಯತ್ಯಾಸ ಗುರುತಿಸಿ ಬರೆದರೆ ಸುಲಭವಾಗಿ ತಪ್ಪಿಲ್ಲದೆ ಬರೀಲಿಕ್ಕೆ ಆಗ್ತದಮ್ಮ. ರಸ್ವ ಕೀ ಬರೆಯುವಾಗ ಸಾಮಾನ್ಯವಾಗಿ 2 ವಾಕ್ಯಾಂಶಗಳನ್ನು ಜೋಡಿಸುವಾಗ ಬರೀತೇವೆ, ಅದನ್ನು ಗಮನಿಸಬೇಕು. ಸಾಮಾನ್ಯವಾಗಿ ರಸ್ವ ಕೀ ಸಾಮಾನ್ಯವಾಗಿ ವಾಕ್ಯಾಂಶಗಳನ್ನು ಜೋಡಿಸುವಾಗ. ಎರಡನೇದು ಕೀ, ದೀರ್ಘ ಕೀ ಬರುವಾಗ ವಾಕ್ಯದ ಮಧ್ಯದಲ್ಲಿ ಬಳಸ್ತೇವೆ ಇದನ್ನು ಯಾವಾಗಲೂ. ಉದಾಹರಣೆಗೆ ಮುಂದಿನ ಶಬ್ದ ಈಗ ಹೋದ ಸೀತಾ ಡ್ಯಾಶ್ ಬೆಹೆನ್. ಬೆಹೆನ್ ಯಾವ ಲಿಂಗವಚನದಲ್ಲಿ ಇದೆಯೋ ಆ ಲಿಂಗವಚನದಲ್ಲಿ ಕೀ ಪ್ರಯೋಗ ಆಗ್ತದೆ. ಏಕವಚನ ಸ್ತ್ರೀಲಿಂಗದಲ್ಲಿ ಪ್ರಯೋಗ ಆಗ್ಬೋದು, ಬಹುವಚನ ಸ್ತ್ರೀಲಿಂಗದಲ್ಲೂ ದೀರ್ಘ ಕೀ ಪ್ರಯೋಗ ಆಗ್ತದೆ. ಅದನ್ನು ಗಮನಿಸಬೇಕು. ಓಕೆ, ಧನ್ಯವಾದಗಳು. ಶ್ರೋತೃಗಳೇ, ಇಷ್ಟೊತ್ತು ಬಾನುಲಿ ಶಾಲೆ ನೇರ ಫೋನಿನ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವತ್ತಿನ ವಿಷಯ ಆಗಿತ್ತು ತೃತೀಯ ಭಾಷೆ ಹಿಂದಿ. ಇದರಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಸರ್ಕಾರಿ ಪ್ರೌಢಶಾಲೆ ಮಾಡಲಿ ಇಲ್ಲಿನ MS ಮಹೇಶ್, ಹಾಗೆಯೇ ಆಮ್ಲಮಗರು ಸರ್ಕಾರಿ ಪ್ರೌಢಶಾಲೆಯ ನಾಗರಾಜ್ ಜೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಸರ್ ತಮಗಿಬ್ಬರಿಗೂ ಕೂಡ ಕೇಳುಗರ ಪರವಾಗಿ ವಂದನೆಗಳು. ಥ್ಯಾಂಕ್ ಯು ಸರ್. ಬಾನುಲಿ ಶಾಲೆ SSLC ಪರೀಕ್ಷಾ ಸಿದ್ಧತಾ ಸರಣಿಯಲ್ಲಿ ನೇರ ಫೋನ್ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ತೃತೀಯ ಭಾಷೆ ಹಿಂದಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಸರಕಾರಿ ಪ್ರೌಢಶಾಲೆ ಮಳಲಿ ಇಲ್ಲಿನ ಸಹ ಶಿಕ್ಷಕರಾದ MS ಮಹೇಶ್ ಮತ್ತು ಸರಕಾರಿ ಪ್ರೌಢಶಾಲೆ ಅಂಬ್ಲಮೊಗರು ಇಲ್ಲಿನ ಸಹ ಶಿಕ್ಷಕರಾದ ನಾಗರಾಜ್ ಜೆ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಲತೀಶ್ ಪಾಲ್ದನೆ. ತಾಂತ್ರಿಕ ನೆರವು ಚಂದ್ರಶೇಖರ ಪಾಣಾಜೆ ಮತ್ತು ಹರೀಶ್ ಆಚಾರ್ಯ.
ಬಾನುಲಿ ಶಾಲೆ ಬಾನತರಂಗದ ಶಾಲೆ ಕಲಿಕೆಯ ಶಾಲೆ ಜ್ಞಾನ ಗಂಗೆಯ ಶಾಲೆ ಬಾನುಲಿ ಶಾಲೆ ಬಾನತರಂಗದ ಶಾಲೆ ಕಲಿಕೆಯ ಶಾಲೆ ಜ್ಞಾನ ಗಂಗೆಯ ಶಾಲೆ ಕಲಿಯೋಣ ಬನ್ನಿ ಗೆಳೆಯರೇ ತಿಳಿಯೋಣ ಬನ್ನಿ ಗೆಳೆಯರೇ ಕಲಿಯೋಣ ಬನ್ನಿ ಗೆಳೆಯರೇ ತಿಳಿಯೋಣ ಬನ್ನಿ